यो नमः कर्मक्षेत्रे कुरुक्षेत्रे वामका पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुंश्चान्वितार्थं वक्ष्यामि देशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे लक्ष्मीनारायणं नत्वा पूर्णबोधादिकान् गुरून् कुर्मः श्रीकृष्णगीतायाः भाष्याद्युक्तार्थसङ्ग्रहम् ಇದು ಭಾಷೆ ತಾತ್ಪರ್ಯ ಆಗ್ಬೇಕಾ ಭಾಷೆ ಆಯ್ತಲ್ಲ ಇದ್ರದ್ದು ಬುದ್ಧಿರ್ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಅಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ತತ್ ಪ್ರಥಯತಿ ಬುದ್ಧಿ ಇತ್ಯಾದಿ ಎಲ್ಲವೂ ಕೂಡ ನನ್ನ ಅಧೀನದಲ್ಲಿವೆ, ನನ್ನಿಂದನೇ ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ ಅಂತ ಹೇಳಿದ. ಅದು ಕೆಲವಕ್ಕೆ ಅರ್ಥ ಹೇಳ್ತಾರೆ. ಬುದ್ಧಿರಿತ್ಯಾದಿನ ಕಾರ್ಯ ಅಕಾರ್ಯ ನಿಶ್ಚಯೋ ಬುದ್ಧಿ, ಕಾರ್ಯ ಅಕಾರ್ಯ ನಿಶ್ಚಯೋ ಬುದ್ಧಿ. ಯಾವುದು ಮಾಡಬೇಕು ಯಾವುದು ಮೂಡ್ಕೊಡೋದು ಅದಕ್ಕೆ ಬುದ್ಧಿವಂತ ಅಂತ ಕರೀತಾರಲ್ಲ. ಟೆಸ್ಟ್ ಮಾಡೋದ್ರಲ್ಲಿ ಯಾವುದಷ್ಟೇ ಬುದ್ಧಿವಂತ ಅಂತ ಹೇಳಿದ್ರೆ ಟೆಸ್ಟ್ ಮಾಡೋದು ಸಿಮಿಲರ್ ಇರುತ್ತೆ, ಡಿಸ್ಟಿಂಗ್ವಿಷ್ ಮಾಡಬೇಕು. ಅದು ಸಾರಾಸಾರ ವಿವೇಕ, ಎ ಬಿ ಬಿ ಎಂದು ಗುರುತಿಸ್ಬೇಕು. ಅದು ಬುದ್ಧಿವಂತ ಅಂತ ಬರೋದು. ಅದಕ್ಕೇನೆ ಸ್ಮರಣ ಶಕ್ತಿ ಬೇರೆ. ಬುದ್ಧಿವಂತ ಎಲ್ಲ ಮರೆತು ಬಿಡ್ತಾನೆ, ಇನ್ನೊಬ್ಬನು ನೆನ್ಪಿಟ್ಕೊಡೋದಿಲ್ಲ, ಮತ್ತೊಬ್ಬನು ಅದನ್ನು ಗ್ರಹಣನೇ ಮಾಡೋದಿಲ್ಲ. ಗೊತ್ತಾಯ್ತಾ? ಮನಸ್ಸು ಗ್ರಹಣ ಮಾಡಬೇಕು, ದಾರ್ಢ್ಯ ಮಾಡ್ಕೋಬೇಕು, ವಿವೇಕ ಮಾಡಬೇಕು, ಕೊನೆಗೆ ಫಸ್ಟಾಗಿ ಇನ್ನೋವೇಟಿವ್ ಯೋಚನೆ ಮಾಡಬೇಕು. ಅದು ಚೇತನ. ಐದನೇದು ಎಲ್ರಿಗಿರೋದಿಲ್ಲ. ಅದು ಗೊತ್ತಾಯ್ತಾ? 4 ಎಲ್ರಿಗೂ ಇರೋದು ಇರಬೇಕು. ಇದು ತುಂಬ ಜನ ಬುದ್ಧಿನೂ ಇರೋದಿಲ್ಲ, ಅದೆಲ್ಲ ವಿಚಾರ ಬೇರೆ. ಮನಸ್ಸು ಬರೀ ಸ್ಮರಣ ಮಾತ್ರ ಸ್ವಲ್ಪ ಮಟ್ಟಿಗೆ ಮಿನಿಮಮ್ ಇದ್ದರೆ ಅದು ಮನಸ್ಸಿನ ಕೆಲಸ ಅಷ್ಟೇ. ಬಟ್ ಅದು ಹೆಚ್ಚೆಚ್ಚಾಗ್ತಾ ಹೋದಂತೆ ಭಾರಿ ಸಾಧನೆ ಮಾಡಕ್ಕೆ ಬರೋದು. ಜ್ಞಾನಂ ಪ್ರತೀತಿರ್ಬುದ್ಧಿಸ್ತು ಕಾರ್ಯಾಕಾರ್ಯ ವಿನಿರ್ಣಯ, ಅದಕ್ಕೆ ಆಧಾರ ಕೊಟ್ರಿ. ಜ್ಞಾನಕ್ಕೆ ಪ್ರತೀತಿ ಅಂತ ಹೆಸರು, ತಿಳುವಳಿ. ಅದೇ ನಿಶ್ಚಯ ಅಂದ್ರೆ ಒಂದೇ, ನಿಶ್ಚಯ ವಿನಿಶ್ಚಯ ಇದೆ. ಮತ್ತೆ ಉತ್ತರ ಕೊಟ್ಟ ಸರಿಯಾಗಿ. ಡೌಟ್ ಬಂತು, ಮತ್ತೆ ಕೇಳಿದ್ರು, ಬೇರೆ ಮಾಡಿಬಿಟ್ಟು ಉತ್ತರಣ. ನಿಶ್ಚಯ ಇಲ್ಲ ಅವನಿಗೆ. ಗೊತ್ತಾ? ನಿಶ್ಚಯ ವಿನಿಶ್ಚಯ ಇರಬೇಕು. 10 ಸರ್ತಿ ಕೇಳಿದ್ರು ಅದೇ ಹೇಳ್ತೀರಿ ಅಂತ ಹೇಳಿದ್ರು. ಗೊತ್ತಾಯ್ತಾ? ಹಾಗೆ ಬಂತು. ಇದು 1000 ಸರ್ತಿ ಕೇಳಿದ್ರೆ ಅದೇ ಉತ್ತರಾಣ ಅಂತ. ಅವಾಗ ಪೂರ್ತಿ ಗೊತ್ತಿದೆ ಅಂತ ಅರ್ಥ ಅವನಿಗೆ. ಮಾಡ್ಕೋಬೋದು. ಬುದ್ಧಿನೂ ಅಷ್ಟೇ. ದೇವದೇವರ ಪ್ರಚೋದಯ ಅಂತ ಹೇಳಿ ಗಾಯತ್ರಿ ಮಂತ್ರ ಅದೇ ಕಡೆಯಿಂದ ಬುದ್ಧಿ ಜಾಸ್ತಿ ಮಾಡ್ಕೋಬೋದು. ಎಲ್ಲರೂ ಹೇಳಾಗಿಲ್ಲ, ಯಾರಿಗೆ ಅವ್ರು ಹೇಳಬೇಕಷ್ಟೇ. ಅವರು ತಾನೇ ಹೇಳಿದ್ರೆ ಇನ್ನೂ ಇರೋ ಬುದ್ಧಿನೂ ಹೋಗ್ಬಿಡ್ತದಾಗ. ಗೊತ್ತಾಯ್ತಾ? ಮಾಡಾಗಿಲ್ಲ. ಜ್ಞಾನಂ ಪ್ರತೀತಿರ್ಬುದ್ಧಿಸ್ತು ಕಾರ್ಯಾಕಾರ್ಯ ವಿನಿರ್ಣಯ. ಇದೆಲ್ಲಿ ಬರುತ್ತೆ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಬುದ್ಧಿಗೆ ಹೆಲ್ಪ್ ಮಾಡೋದು ಯಾವುದು? ಶಾಸ್ತ್ರ. ಬುದ್ಧಿ ಶಾಸ್ತ್ರ ಏನು ಹೆಲ್ಪ್ ಮಾಡೋದಿಲ್ಲ. ಬುದ್ಧಿ ಇದ್ದವನಿಗೆ ಶಾಸ್ತ್ರ ಏನು ಮಾಡುತ್ತೆ? ಅದು ಕಣ್ಣಿದ್ದವನಿಗೆ ದಾರಿ ತೋರಿಸುತ್ತಲ್ಲ ಹಾಗೆ. ಪ್ರತೀತಿ ಅಂದರೆ ತಿಳುವಳಿಕೆ, ಜ್ಞಾನ. ಮಿಥ್ಯಾ ಪ್ರತೀತಿ ಅಂದರೆ ವಿಪರ್ಯಾಯ, ತಪ್ಪು ತಿಳ್ಕೊಡು, ತಿಳುವಳಿಕೆ ಅಂತ ಅರ್ಥ. ಬರೀ ತಿಳುವಳಿಕೆ ಜ್ಞಾನ ಅಂತ. ಸಾರಾಸಾರ ವಿವೇಚನೆ ಇದ್ರೆ ಬುದ್ಧಿ. ಇದು ವುಡ್ಡು, ಇದು ತಿಳುವಳಿಕೆ. ಅದು ಎಂಥ ವುಡ್ ಅದೆಲ್ಲ ಗೊತ್ತಿಲ್ಲ. ಅದು ಬುದ್ಧಿ ಬೇಕು. ಅದು ಜ್ಞಾನ ವಿಜ್ಞಾನ ಇದ್ರೆ ಹಾಗೆ ಬರೀ ತಿಳುವಳಿಕೆ, ಸಾಮಾನ್ಯ ತಿಳುವಳಿಕೆ ಜ್ಞಾನ ಅಂತ ಕರೀತಾರೆ. ಅದು ಅನೇಕ ಯಾವ ಹಂತದಲ್ಲಿ ಮಾತಾಡ್ತಾನೆ ಅನ್ನೋದ್ರ ಮೇಲೆ ಅದರ ಅರ್ಥ ಗೊತ್ತಾಗ. ಜ್ಞಾನಿಯಾಗಿದ್ದಾರೆ ಇಲ್ಲಿ ಅರ್ಥ ಹೇಳ್ಬೇಕಾದ್ರೆ ಅಪರೋಕ್ಷ ಜ್ಞಾನಿ ಅಂತಾನೆ ಅರ್ಥ. ಉಳಿದ ಕಡೆ ಆ ವಿಷಯದ ಜ್ಞಾನಿ ಅಂತ ಅರ್ಥ. ಜ್ಞಾನಂ ಪ್ರತೀತಿರ್ಬುದ್ಧಿಸ್ತು ಕಾರ್ಯಾಕಾರ್ಯ ವಿನಿರ್ಣಯ ಇತ್ಯಭಿಧಾನಂ. ದಮಃ ಇಂದ್ರಿಯ ನಿಗ್ರಹ. ದಮ ಅಂದರೆ ಇಂದ್ರಿಯಗಳನ್ನು ದಮನ ಮಾಡೋದು. ಶಮಃ ಪರಮಾತ್ಮ ನಿಷ್ಠತಾ. ದೇವರಲ್ಲೇ ಪೂರ್ಣ ನಿಷ್ಠೆ ಇದ್ದರೆ ಶಮ ಅಂತ ಕರೀತಾರೆ. ಅದಕ್ಕೆ ಆಧಾರ ಕೊಡ್ತಾರೆ. ಶಮೋ ಮನ್ನಿಷ್ಠತಾ ಬುದ್ಧೇರ್ದಮ ಇಂದ್ರಿಯ ನಿಗ್ರಹ ಇತಿ ಭಾಗವತೆ. ಶಮೋ ಮನ್ನಿಷ್ಠತಾ ಬುದ್ಧೇ. ಬುದ್ಧಿ ದೇವರಲ್ಲೇ ನಿಷ್ಠವಾಗಿರೋದಕ್ಕೆ ಏನಂತ ಕರೀತಾರೆ? ಶಮ ಅಂತ ಕರೀತಾರೆ. ದಮಃ ಇಂದ್ರಿಯ ನಿಗ್ರಹ. ದಮ ಅಂದರೆ ಇಂದ್ರಿಯ ನಿಗ್ರಹ. ಸಿಂಪಲ್ ಅದು. ಶಮ ಅಂದರೆ ಏಕಾಗ್ರತೆ, ದಮ ಅಂದರೆ ಬ್ರೇಕ್ ಇರಬೇಕು. ಅದು ಆ ಕಡೆಗೆ ಹೋದ ಕಂಟ್ರೋಲ್ ಮಾಡ್ತಾರೆ, ಅದು ದಮ.
ವೆಹಿಕಲ್ ನಮ್ಗೆ ಅರ್ಥ ಆಗುತ್ತೆ. ನಮಗೆ ನಾ ವೆಹಿಕಲ್ ಕಂಟ್ರೋಲ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ತಾನು ಕಂಟ್ರೋಲ್ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಕಂಟ್ರೋಲ್ ಮಾಡಬೇಕು ಮತ್ತು ಸರಿಯಾದ ದಾರಿಯಲ್ಲಿ ಹೋಗ್ತಿರ್ಬೇಕು. ಅದು ಶಮ. ದಾರಿ ಗೊತ್ತಿಲ್ಲದೆ ಕೇರ್ಫುಲ್ ಆಗಿ ಏನು ಉಪಯೋಗ? ಅದರಿಂದ ಶಮ ದಮ ಎರಡು ಸೇರಬೇಕು. ಮನ್ನಿಷ್ಠ ಬುದ್ಧೇರ್ ದಮ ಇಂದ್ರಿಯ ನಿಗ್ರಹ ಇತಿ ಭಾಗವತೆ. ಅಹಿಂಸಾ ಸಮತಾ ತುಷ್ಟಿ ತಪಃ ದಾನಂ ಯಶಃ ಅಯಶಃ ಭವಂತಿ ಭಾವಾಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ತುಷ್ಟಿ ಅಲಂಬ ಅಹಿಂಸೆ ಎಲ್ಲ ಅರ್ಥ ಆಗುತ್ತೆ, ಅದರಿಂದ ಹೇಳಲಿಲ್ಲ. ಸಮತ ಅಂದರೆ ಸಾಮ್ಯ ಹೇಳಿದ್ದಾರೆ. ವಿದ್ಯಾವನಿಯ ಸಂಪನ್ನೆ ಬ್ರಾಹ್ಮಣಿಯ ಗವಿಹಸ್ತಿನಿ ಇತ್ಯಾದಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ತುಷ್ಟಿ, ತುಷ್ಟಿ ಅರ್ಥ ಹೇಳ್ತಾರೆ. ತುಷ್ಟಿ ಅಂದರೆ ಏನು? ಅಲಂ ಬುದ್ಧಿ, ಇನ್ನು ಸಾಕು ಅನ್ಬೇಕು. ಇನ್ನು ಸಾಕು ಅನ್ನೋ ಭಾವನೆ ಬಂದರೆ ಅದು ಇನ್ನು ಸಾಕು ಸಾಕು ಬೇಕಾದ ಕೇಳಿ ಹಾಕ್ಸೋಣ, ಇನ್ನು ಸಾಕು ಅಂತ ಹೇಳಿ ಅದು ತುಷ್ಟಿ. ಅದು ಅಲಂ ಬುದ್ಧಿ ತಥಾ ತಥಾ ತುಷ್ಟಿ ಇತ್ಯಭಿಧಾನಂ. ಹಿಂದೆ ಹೇಳಿದ್ದಾರೆ ಆತ್ಮತ್ ಯೋಂತ ಸುಖೋ ಅಂತರ ಯಸ್ವಾತ್ಪರತಿರೇವಚ್ಚ ತಾತ್ವತೃಪ್ತಶ್ಚ ಮಾನವ. ಅಲ್ಲಿ ಹೇಳಿದ್ದಾನೆ ಮಹರ್ಷಯಸ್. ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಗುಣ, ಅದು ಬೇರೆ ಗುಣ. ತೃಪ್ತಿ ಅನ್ನೋದು ಜೀವಕ್ಕಾಗೋದು, ಮನಸ್ಸಿನ ತೃಪ್ತಿ ಪ್ರಶ್ನೆ ಬರೋದಿಲ್ಲ. ಮನಸ್ಸು ತೃಪ್ತಿ ಎಂಬುದು ಇದಷ್ಟೇ, ಅಪರೆಂಟ್ ಎಲ್ಲ. ಅದೆಲ್ಲ ಸುಖ ದುಃಖಗಳಲ್ಲಿ ಯಾರಿಗೆ ಅನುಭವ ಆಗೋದು? ಸುಖ ದುಃಖಗಳು ಯಾರಿಗೆ? ಜೀವ ಸಾಕ್ಷಿ ಗ್ರಹಣ ಮಾಡೋದು. ತೃಪ್ತಿನ ಯಾವ್ದು ಗ್ರಹಣ ಮಾಡಬೇಕು? ಸಾಕ್ಷಿ ಗ್ರಹಣ ಮಾಡಿ, ಇದು ಗ್ರಹಣ ಮಾಡೋಕ್ಕಾಗೋದಿಲ್ಲ. ಮಹರ್ಷಿ ಯಾವುದಕ್ಕೆ ತಾತ್ಪರ್ಯ ಇದೆಯಾ? ಯಾವ್ದು? ಬುದ್ಧಿ ಅಂತಃಕರಣ ಒಂದೇ, ಮನಸ್ಸು ಅಂತಃಕರಣ ಒಂದು, ಬುದ್ಧಿ ಅಂತಃಕರಣ ಅಂತ ಅದರಲ್ಲಿ 5 ಭಾಗ ಈಗ ಹೇಳ್ತಾರೆ. ಜೊತೆ ಮಸ್ತಾನಿ ಭೂತಾನಿ ಅದೆಲ್ಲ ಆಯ್ತು. ಅದರಲ್ಲಿ ಹೇಳಿಲ್ಲ, ಅದಕ್ಕೇನು ಭಯ ಹೇಳಿಲ್ಲ. ಎಲ್ಲಿದೆ ಬಂದು 9ರಲ್ಲಿ ಸಾಕಾಶ ಸ್ಥಿತೋ ನಿತ್ಯಂ ಅದೆಲ್ಲ ಆಯ್ತಲ್ಲ. 10ನೇ ತಾನೇ, 10ನೇ ಸರಿ. ಅಲ್ಲ ಅಧ್ಯಾಯ 10. ಏತಾಂ ವಿಭೂತಿಂ ಯೋಗಂಚ ಅಹಿಂಸಾ ಮರೀಚಿರತ್ರಂಗಿ ಅದೆಲ್ಲ ವಿಷಯ ಹೇಳ್ತಾರೆ ನೋಡಿ. ಮರೀಚಿರತ್ರಂಗಿ ರಸವು ಪುಲಸ್ತ್ಯ. ಇದಕ್ಕೆ ಋಷಿಗಳಿಗೆ ಇದಕ್ಕಿರೋದು ಒಂದೇ. ಬುದ್ಧಿ ಬೋಧನಿಧಿತ್ವಾತ್ ತತ್ ಅಂತಃಕರಣ ಮುಚ್ಯತೆ ಇತಿ ಶಬ್ದ ನಿರ್ಣಯ. ಬುದ್ಧಿ ಬೋಧನಿಧಿತ್ವಾತ್, ಬೋಧನಿಧಿ ಜ್ಞಾನದ ನಿಧಿ ಅದು. ಅಂತಃಕರಣ ಮುಚ್ಯತೆ. ಕೆಲವೊಮ್ಮೆ ಬುದ್ಧಿ ಅಂತ 5 ಏನಿದೆಯಲ್ಲ, ವಿಶೇಷವಾಗಿ 4 ಅಂತೂ ಸಿನಾಂಶ ಉಪಯೋಗಿಸ್ಬಿಡ್ತಾರೆ. ಸಿನಾಂಶ ಮಿತ್ರ ಇದ್ದಾಗ ಸ್ಪೆಸಿಫಿಕ್ ಆಗಿ ಹೇಳಿದಾಗ ಅದು ಡಿಫ್ರೆನ್ಶಿಯೇಟ್ ಮಾಡಬೇಕು, ಇಲ್ಲದವ್ರೆ ಎಲ್ಲ ಒಂದೇ. ಇಷ್ಟಾದ ಮೇಲೆ ನೆಕ್ಸ್ಟ್ ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ವನವಸ್ತಥಾ ಮದ್ಭಾವ ಮಾನಸಾ ಜಾತಾ ಯೇಷಾಂ ಲೋಕ ಇಮಾಃ ಪ್ರಜಾಃ. ಏನು? ಹೌದು, ಇಲ್ಲಿ ರಫ್ಲಿ ಅದು ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳಿದ ಬುದ್ಧಿ ಬೇರೆ, ಇದು ಬೇರೆ. ಒಟ್ಟಿಗೆ ತಗೊಂಡ್ರೆ ಅದು 5 ಸೇರಿ 1 ಯೂನಿಟ್. ಊಟ ಅಂತಷ್ಟೇ ಸೇರುತ್ತಲ್ಲ ಹಾಗೆ. ಊಟ ಅಂತ ಹೇಳಿ ಮತ್ತೆ ಅನ್ನ ಹೊಡಿ ಮುಂದೆ ಶುರುವಾಗುತ್ತೆ. ಊಟದಲ್ಲಿ ಅವೆಲ್ಲ ಸೇರ್ಕೊಂಡಿತ್ತು ಆ ಥರ. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸಾ ಜಾತ ತೇಷಾಂ ಲೋಕ ಇಮಾಃ ಪ್ರಜಾ. ಈ ಕಾಫಿ ಅಂತಾರೆ. ಕಾಫಿ ಒಳಗೆ ಕಾಫಿ ಪುಡಿ ಒಂದೇ ಇಲ್ಲ. ಏನೇನಿದೆ? ಕಾಫಿ ಕುಡಿದ್ರು ಅಂದರೆ ಪುಡಿ ತಿಂದರು ಅಂತ ಅರ್ಥ ಅಲ್ಲ, ನೀರಿನಲ್ಲಿ ಕಳಿಸಿ ಕುಡಿದ್ರು ಅಂತ ಅರ್ಥ ಅಲ್ಲ. ಅವೆಲ್ಲ ಪ್ರೊಸೀಜರ್ ಇದೆಯಲ್ಲ ಹಾಗೆ. ಬಟ್ ಬೇರೆ ಏನಿರುತ್ತೆ, ಬರೀ ನೀರು ಎಲ್ಲ ಸೇರಿದ್ರು, ಹಾಲು ಸೇರಿದ್ರು ಕೂಡ ಹೆಸರೇನು ಅದಕ್ಕೆ? ಕಾಫಿ ಪ್ರಸಾದ. ಅಷ್ಟೆಲ್ಲ ಸೇರಿದರೆ ಕಾಫಿ ಆಗೋ. ಇಷ್ಟೆಲ್ಲ ಸೇರಿ ಮನಸ್ಸು. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಸಕ್ಕರೆ ಕಡಿಮೆ ಆಗಿದೆ, ಅವೆಲ್ಲ ಒಂದೊಂದು ಭಾಗಗಳು ಅದಕ್ಕೆ. ಬಿಸಿ ಒಂದು ಭಾಗ ಅದಕ್ಕೆ, ಇಲ್ಲ ಹೋದ್ರೆ ಅದು ಹೋಗ್ಬಿಡೋದು ಎಲ್ಲ. ಅದು ಸೇರಿ ಅದು ಒಮ್ಮೊಮ್ಮೆ ಸೇರಿಸಿ ಹೇಳ್ತಾರೆ, ಒಮ್ಮೊಮ್ಮೆ ಬಿಟ್ಟು ಹೇಳ್ತಾರೆ. ಈ ಕಾಫಿ ಪುಡಿ ಅಂಗಡಿಗೆ ಹೋದಾಗ ಕಾಫಿ ಪುಡಿ ಕೊಟ್ಟು ಪೌಡರ್ ಅಷ್ಟೇ ಕೊಡ್ತಾರೆ. ಇದೆಲ್ಲ ಹೋಟೆಲ್ ಹೋಗಿ ಹೇಳಿದಾಗ ಕಾಫಿ ಪುಡಿನೇ ಕೊಡ್ತಾರೆ. ಆ ಪುಡಿ ಕೊಟ್ಟರೆ ತೊಗೊಳೋದಿಲ್ಲ ಯಾರು. ಏನಾಗುತ್ತೆ? ಅಯ್ಯೋ ಕಾಫಿ ವಿಷಯ ಬೇಡ. ಎಕ್ಸಾಂಪಲ್ ಕಾಫಿ ಆಗಿರುತ್ತೆ, ಎಲ್ಲಿರುತ್ತೆ ಅವೆಲ್ಲ ಬೇಡ. ಮಹರ್ಷಯ ಸಪ್ತಪೂರ್ವೇ ಗೊತ್ತು ಹೇಳ್ತಾರೆ. ಈಗ ತನ್ನ ಮಹಿಮೆ ಹೇಳಕ್ಕೆ ಕೊಟ್ಟು ಒಂದು ಎಲ್ಲ ಅಧೀನ ಒಂದು ವಿಷಯ. ಇನ್ನೊಂದು ವಿಷಯ ಏನು? ಎಲ್ಲರೂ ಸೃಷ್ಟಿ ಮಾಡಿದ್ದು ನಾನೇ. ಇನ್ನೊಂದು ಅಧೀನ ಇದೆ. ಅಪಾಯಿಂಟ್ ಮಾಡಿದವನು ಬೇರೆ, ಅವ್ರ ಆಫೀಸರ್ ಇಲ್ಲ. ಈಗ ಇನ್ನೊಬ್ರು ಬಂದಿದ್ದಾರೆ. ಬಟ್ ಇವನು ಅಪಾಯಿಂಟಿಂಗ್ ಅಥಾರಿಟಿ ಅಲ್ಲ, ಮೇಂಟೈನ್ ಮಾಡ್ತಿದ್ದಾನೆ. 2 ಒಂದೇ ಆಗಿಬಿಟ್ರೆ ಅಪಾಯಿಂಟ್ ಮಾಡಿದವನವನೇ ಡೈರೆಕ್ಟ್ ಮಾಡಿದ್ರು, ಡಿಸ್ಮಿಸ್ ಮಾಡೋ ಪವರು ಇದೆ. ಅವನು ಅಪಾಯಿಂಟ್ ಮಾಡಿದವನು ರಿಟೈರ್ ಆಗಿ ಹೋಗ್ಬಿಟ್ಟ. ಯಾರು ಡಿಸ್ಮಿಸ್ಸೇ ಮಾಡೋಂಗಿಲ್ಲ ಅಂತ ಹೇಳಾಗಿಲ್ಲ.
ಇನ್ನೊಂದು ಮಾಡ್ತಾನೆ. ಆದರೆ ಕೆಲವೊಂದು ಮಾತ್ರ ಪ್ರೈವೇಟ್ ಆದಾಗ ಅವನ್ನೇ ರಿಸೀವ್ ಮಾಡಬೇಕು, ಹುಡುಗರಾದ್ರೆ ಮಾಡಕ್ಕೆ ಬರಲ್ಲ. ಆಯ್ತು, ಅದು ಕಂಪ್ನಿ ಮುಚ್ಚಿಬಿಡ್ತಾನೆ ಬೇಕಾದ್ರೆ, ಅಷ್ಟು ಹೊರ್ತು ಇದು ಮಾಡಲ್ಲ. ಅಥವಾ ವ್ಯತ್ಯಾಸ ಇದೆ ಅದರ ರೀತಿ. ಅದಕ್ಕೆ ಎಲ್ಲರೂ ಮಾಡಿದ್ದ ಯಾರು ಎಲ್ಲರೂ ಹೇಳಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಯಾರು? ಮಹರ್ಷಯ ಸಪ್ತಪೂರ್ವೇ. ಸಪ್ತಪೂರ್ವೇ ಮಹರ್ಷಯ. ಪೂರ್ವೆ ಅಂದರೆ ಹಿಂದಿನ ಅಂತ. ಹಿಂದಿನ ಅಂತ ಹೇಳಿದ್ರಿಂದ ಹಿಂದಿನ, ಈಗಿನ, ಮುಂದಿನ ಎಲ್ಲ ಸಪ್ತರ್ಷಿಗಳು ಸೃಷ್ಟಿ ಮಾಡೋದು ನಾನೇನೆ. ಚತ್ವಾರೋ ಮನವಸ್ಥತ. ಅದೇ ರೀತಿ 4 ಮನುಗಳು. 4 ಮನುಗಳು. ವ್ಯಕ್ತಿ ಮನುಗಳಿರೋದೆಷ್ಟೋ 14. ಇಲ್ಲಿ ಸ್ಪೆಸಿಫಿಕ್ ಆಗಿ ಇಂಪಾರ್ಟೆಂಟ್ ಅಂತ 4 ಹೇಳಿದರು. ಋಷಿಗಳು ತುಂಬ ಇದ್ದರೂ ಕೂಡ 7 ಅಂತ ಹೇಳಿದ್ರಲ್ಲ ಹಾಗೆ. ಮದ್ಭಾವ ಮಾನಸಾಜ ಇವೆಲ್ಲ ನನ್ನ ಮದ್ಭಾವ, ನನ್ನಿಂದ ಹುಟ್ಟಿದವರು, ನನ್ನ ಮಾನಸ ಪುತ್ರರು. ನಮ್ಮ ಸೃಷ್ಟಿ ಮಾಡಿದ್ದ ಹೇಗೆ? ಮನಸ್ಸಿನಿಂದ ಸೃಷ್ಟಿ ಮಾಡಿಬಿಟ್ಟೆ. ಇದ್ಯಾತ ಯೇಷಾಂ ಲೋಕ ಇಮ. ಉಳಿದವರೆಲ್ಲ ಅವ್ರ ಸಂತತಿ. ಉಳಿದವ್ರು ಯಾರೇ ಇದ್ರೂ ಕೂಡ ಯಾವುದು ಸಂಬಂಧಪಟ್ಟವರು ಸಂತತಿ. ಎಲ್ಲ ಐತೆ. ಈಗ ಜನ್ಮಾದ್ಯಸ್ಯ ಅಂತ ಅರ್ಥ ಆಯ್ತು. ಈಗ ಯಾರನ್ನು ಸೃಷ್ಟಿ ಮಾಡಿದ್ದು ಅಂದರೆ ಇಷ್ಟು ಜನ ಸೃಷ್ಟಿ ಮಾಡಿದ್ದು ನಾನೇನೆ. ಗೊತ್ತಾಯ್ತಾ? ಒಳ್ಳೆ ವಿಶೇಷ ಸೂತ್ರ ಅದು. ನಮಗೆ ಗೊತ್ತಿರೋ ಹಾಗೆ ಸಪ್ತ ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರು, ಮನುಗಳನ್ನು ಮಾಡಿದ್ದು ಮಾನಪುತ್ರ ಅವರೇ. ನಾನು ಅಂತ ಹೇಳಿದ್ರೆ ಬ್ರಹ್ಮದೇವರು ಇದು ಮಾಡಿದ್ದು ನಾನೇನೆ. ಬ್ರಹ್ಮದೇವರಿಂದ ಸೃಷ್ಟರಾದ್ರದ್ದು ಪ್ರಸಿದ್ಧ. ನಾನೇ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರಿಂದ ಬ್ರಹ್ಮದೇವರಿಂದ ಮಾಡಿಸಿದೆ, ಬ್ರಹ್ಮದೇವರುಡಿದ್ದು ಮಾಡಿದೆ, 2 ಅರ್ಥನೂ ಬರುತ್ತೆ. ಪೂರ್ವೇ ಸಪ್ತರ್ಷಯ. ಯಾರವರು ಪೂರ್ವೇ ಸಪ್ತರ್ಷಯ ಅಂದರೆ ಮರೀಚಿ, ಅತ್ರಿ, ಅಂಗಿರಸೌ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠಶ್ಚ ಮಹಾತೇಜ ಇತಿ ಮೋಕ್ಷಧರ್ಮೋಕ್ತಾ. ವಿಷ್ಣು ಕೂಡ ಮೋಕ್ಷಧರ್ಮ ಪರ್ವದಲ್ಲಿ, ಮಹಾಭಾರತ ಶಾಂತಿ ಪರ್ವದಲ್ಲಿ ಹೇಳಿದ್ದಾರೆ. ಮರೀಚಿ, ಅತ್ರಿ, ಅಂಗಿರಸರು, ಪುಲಸ್ತ್ಯರು, ಪುಲಹರು, ಕ್ರತು, ವಸಿಷ್ಠರು, ಇಷ್ಟು 7 ಜನ ಮಹಾ ತೇಜಸ್ವಿಗಳು. ಇವರನ್ನ ಪೂರ್ವೆ, ಹಿಂದಿನ ಅಂತ ಹೇಳಿದ್ರು. ಆಮೇಲೆ ಕಲ್ಪಕ್ಕೆ ಏನಾಗ್ತಾರೆ? ಈಗ ಮನ್ವಂತರಕ್ಕೆಲ್ಲ ಚೇಂಜ್ ಆಗ್ತಾರೆ. ಗೊತ್ತಾಯ್ತಾ? ಮೋಕ್ಷ ಧರ್ಮೋಕ್ತ. ಇಂದ್ರ ಮುಂದೆ ಬಲಿ ಚಕ್ರವರ್ತಿ ಇಂದ್ರ ಆಗ್ತಾರೆ. ತಾರತಮ್ಯ ಹೆಚ್ಚು ಕಡಿಮೆ ಆಗುತ್ತೆ. ಕ್ರತು ವಸಿಷ್ಠಶ್ಚ ಮಹಾ ತೇಜಾ ಇತಿ ಮೋಕ್ಷ ಧರ್ಮೋಕ್ತಾ. ತೇ ಹಿ ಸರ್ವೇ ಪುರಾಣೇಶು ಉಚ್ಯಂತೆ. ಇವರೆಲ್ಲ ಕೂಡ ಪುರಾಣಗಳಲ್ಲಿ ಇವರ ಹೆಸರು ಬಂದಿದೆ. ಚತ್ವಾರ ಪ್ರಥಮ ಸ್ವಯಂಭೂವಾದ್ಯ. ಅಂದ್ರೆ ಯಾವಾಗ? ಅದೇ ಹೇಳಿದ್ರು ಮೊದಲು ಅಂತ ಹೇಳಿದ್ರಿಂದ ಫಸ್ಟ್ ಸೃಷ್ಟಿ ಹೇಳ್ತಿರೋದು. ಫಸ್ಟ್ ಸೃಷ್ಟಿ ಉಳಿದವರೆಲ್ಲ ಅಂಡರ್ಸ್ಟುಡ್. ಮೊದಲೇ ಸೃಷ್ಟಿ ಮಾಡಂತೆ ನಾನು ಪೂರ್ವೆ ಅಂತ ಹೇಳಿದ್ದಕ್ಕೋಸ್ಕರ ಬಿಗಿನಿಂಗಲ್ಲಿ ಬಂದವರು. ಫಸ್ಟ್ ಇದ್ದವರು ಅವರೇ, ಉಳಿದೆಲ್ಲ ರಿಪ್ಲೇಸ್ ಆಗ್ತಾ ಹೋಗ್ತಾರೆ ಆಯ್ತು ಮಣ್ಣು ತರತಕ್ಕಂಥ. ಅದಕ್ಕೆ ಪೂರ್ವೆ ಅಂತ ಯಾತಕ್ಕೆ ಹೇಳಿದ ಅಂದರೆ ಮಧ್ಯ ಅವರು ಸೃಷ್ಟಿ ಮಾಡಿದ್ದಲ್ಲ, ನಾನು ಮೊದಲಿಂದ ಅವರ ಸೃಷ್ಟಿ ನಾನೇ ಮಾಡಿರೋದು ಅಂತ ಅರ್ಥ. ಮರೀಚಿ, ರತ್ರಂಗಿ, ರಸವು ಪುನಃ ಇವತ್ತು ಉದಾಹರಣೆಗಳು ಟ್ರಾನ್ಸ್ಫರ್ ಆಗ್ತಾರೆ ಅಥವಾ ರಿಟೈರ್ ಆಗ್ತಾರೆ. ಅವ್ನು ಇನ್ನೊಬ್ಬರು ಅಪಾಯಿಂಟ್ಮೆಂಟ್ ಹೋಗಾಗಿಲ್ಲ, ನನ್ನ ಜಾಗಕ್ಕೆ ಯಾರನ್ನ ಕೊಡಿಸ್ತೀನಿ ಅಂತ ಮಾಡೋಂಗಿಲ್ಲ. ಏನು ಮಾಡಬೇಕು? ಸುಮ್ಮನೆ ಹೋಗ್ಬಿಡ್ಬೇಕು ಅಷ್ಟೇ. ಫಿಲಪ್ ಮಾಡಿ ಕೆಲಸ ಯಾರ್ದು? ಬೇರೆ ಅಥಾರಿಟಿನೇ ಬೇರೆ ಇರುತ್ತೆ. ಕೆಲವು ಜಾಗ ಏನು ಮಾಡೋದು, ಬಸ್ನಲ್ಲಿ ಇಡಬೇಕಾದ್ರೂ ಕೂಡ ಸೀಟ್ ಕೊಡ್ಬೋದು. ಕೆಲವು ಸತ್ಯ ಬಿಡೋದಿಲ್ಲ ಬಂದವ್ರು. ಮೊದಲೇ ಬಂದು ನೀವೇನು ಕೊಡ್ತೀರಿ? ಹಾಕಿರ್ತೀವಿ, ಜೋಡಿದ್ದು ಜೋರು ಮಾಡ್ತಾರೆ ಅವ್ರು. ರೈಟ್ ಅಲ್ಲ ಅದು. ಕಿಟಕಿಯಿಂದ ಕರ್ಚಿಫ್ ಹಾಕೋದು ಅವೆಲ್ಲ ಏನವು ರೈಟ್ ಅಲ್ಲ. ಆ ಕರ್ಚಿಫ್ ಬಿಸಾಕಿ ಕೊಡ್ತಾರೆ. ಕೆಲವು ದೂರ ಇರ್ತಾರೆ, ಕೆಲವರು ಹೊರಗೆ ಬಿಸಾಕ್ಬಿಡ್ತಾರೆ. ಹೋಯ್ತು. ಯಾಕೆ ನೀನು ಯಾರು ಅದಕ್ಕೆ? ನಾವೆಲ್ಲ ಕಷ್ಟಪಟ್ಟು ಕಾಯ್ತಾ ಇದ್ದೇವೆ. ನಾವು ಇನ್ನೂ ತೊಗೊಂಡು ಬರ್ತಿದ್ದಾರೆ, ಇಲ್ಲಿಂದ ಅಲ್ಲಿ ಹಾಕ್ತೇವೆ. ನಾವು ಮದ್ದು ಬಂದು ಒಗಿತಾರೆ. ಆ ಕಡೆ ಜೋರಿದ್ರೆ ಹಿಡಿಯುತ್ತೆ, ಇಲ್ಲದವ್ರೆ ಅವರು ಗಲಾಟೆ ಮಾಡ್ತಾರೆ. ವೈಶಿಷ್ಟ್ಯ ತೇ ಹಿ ಸರ್ವೇ ಚತ್ವಾರ ಪ್ರಥಮ. ಮೊದಲವರು ಸ್ವಯಂಭೂವಾದ್ಯಾ. ತೇಷಾಂ ಹಿ ಇಮಾ ಪ್ರಜಾ. ಇವರೆಲ್ಲ ಅವಶ್ಯ ಮಾನವರು ಶಬ್ದ ಬಂತಲ್ಲ. ಇವರ್ಯಾರು? ಯಾರೇ ಏನೇ ಪ್ರಾಣಿ, ಕಿಸ್ಮಿ, ಕೀಟ ಬಂದಿದ್ರು ಕೂಡ ಯಾರಿಂದ ಸೃಷ್ಟಿಯಾಗಿರೋದು? ಅದಕ್ಕೆ ಕಶ್ಯಪರ ಸೃಷ್ಟಿಯಲ್ಲಿ ಹಾವು, ಚೇಳು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಂತ. ಸೃಷ್ಟಿಯಾಗದ ಪದಾರ್ಥಗಳೇ ಇಲ್ಲ. ಎವ್ರಿಥಿಂಗ್. ಅದಕ್ಕೆ ಕೆಲವು ಮನುಷ್ಯರು ಮಾತ್ರ ಬಂದಿದ್ದಾರೆ, ನಾವು ಬೇರೆ ಕಡೆಯಿಂದ ಬಂದಿದ್ವಿ ಅಂತ ಹೇಳಾಗಿಲ್ಲ. ಅವರು ಜನ್ಮಾದ್ಯಸ್ಯ ಎತ್ತದೊಳಗೆ ಎಲ್ಲಿಂದ ಬ್ರಹ್ಮದೇವರಿಂದ ಹಿಡಿದು ಕ್ರಿಮಿಕೀಟಗಳವರೆಗೆ ಪ್ರತಿಯೊಬ್ಬರು ಕೂಡ ನನ್ನಿಂದ ಸೃಷ್ಟರಾದವರು ಪರಮಾತ್ಮ ಹೇಳೋದು. ವಸಿಷ್ಠಶ್ಚ ಮಹಾತೇಜಾ ತೇಹಿ ಇಮಾ ಪ್ರಜಾ ನಹಿ ಭವಿಷ್ಯತಾಮಿಮಾ ಪ್ರಜಾ ಇತಿ ಯುಕ್ತಂ ವಿಭಾಗ ಪ್ರಾಧಾನ್ಯಂಚ ಪ್ರಾಥಮಿಕತ್ವಾದೇ ಭವತಿ ಗೌತಮಖಿಲೇಶು ಚ ಉಕ್ತಂ. ಇಲ್ಲಿ ಹೇಳಬೇಕಾದ್ರೆ ನಹಿ ಭವಿಷ್ಯತಾಮಿಮಾ ಪ್ರಜಾ ಇತಿ ಯುಕ್ತಂ. ಮುಂದೆ ಭವಿಷ್ಯತಾಂ ಯಾವಾಗಲೂ ಕೂಡ ಈ ಮಕ್ಕಳೆಲ್ಲ ಮುಂದಿನವರ ಮಕ್ಕಳು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಿಂದಿನವ್ರದ್ದು ಮೊದಲು ಹೇಳಿದ್ರು. ಪೂರ್ವೆ ಅಂತ ಅದಕ್ಕೆ ಹೇಳಿದ್ರು ಅಂದರೆ ಹಿಂದಿನವರು ಇವರು, ಅವರ ಸಂತತಿ ಇವರು. ಇವರು ಮುಂದಿನವರು ಅಂತ ಹೇಳಿಬಿಟ್ಟು ಅವರ ಸಂತತಿ ಇವ್ರು ಹೇಗಾಗ್ತಾರೆ? ಮುಂದೆ ಬರೋ ಅಪ್ಪನಿಗೆ ಇವತ್ತಿನ ಮಗ ಹೇಗಾಗ್ತಾನೆ? ಗೊತ್ತಾಯ್ತಾ? ಆದ್ದರಿಂದ ಈ ಹಿಂದಿನವರು ಪೂರ್ವೆ ಅಂತ ಯಾತಕ್ಕೆ ಹೇಳಿದ್ರು ಅಂತ ಅದಕ್ಕೋಸ್ಕರ ಹೇಳಿದ್ದು. ಅವ್ರು ಯಾರು? ಗೌತಮಖಿಲ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಸ್ವಯಂಭುವಂ, ಸ್ವಾರೋಚಿಷಂ, ರೈವತಂಚ, ತಥೋತ್ತಮಂ. ಇವ್ರು 4 ಜನ.
ಚತ್ವಾರೋ ಮನವ ಅಂದರೆ ಇವರು ವೇದ ಯಹ ಸ ಪ್ರಜಾವಾನ್ ಆಚಾರ್ಯ ಮಧ್ಯೆ ಮಧ್ಯೆ ಪರಿಸ್ಥಿತಿ ಹೇಳ್ತಾರೆ. ಅವು ಯಾರೂ ಗಮನಿಸೋದಿಲ್ಲ ಅದನ್ನೆಲ್ಲ. ಆಚಾರ್ಯ ಹೇಳೋ ರೀತಿಯೇ ಹಾಗೆ. ಎಲ್ಲ ಸಮಸ್ಯೆಗೆ ಉತ್ತರ ಕೊಟ್ಟಿರ್ತಾರೆ. ನಮ್ಮ ಪರ್ಸನಲ್ ಪ್ರಾಬ್ಲಮ್ ಏನೋ ಇರುತ್ತೆ, ಅದಕ್ಕೂ ಉತ್ತರ ಇರುತ್ತೆ. ಒಂದು ಬೇರೆ ಹೇಳಿರಲ್ಲ. ಓದೋರ್ತೀವಿ, ಹುಷಾರ ಹುಡುಕ್ಬೇಕಾದ್ರೆ ಡಿಕ್ಷನರಿಯಲ್ಲಿ ಯಾವ ಪದ ಹುಡುಕ್ತೀವೋ ಹಾಗೆ. ಏನು ಪರಿಸ್ಥಿತಿ ಇದನ್ನ ಯಾರು ತಿಳ್ಕೊಂಡ್ರೆ ಏನು ಪ್ರಯೋಜನ ಅಂದರೆ ವೇದ ಯಸ್ಸ ಪ್ರಜಾವಾನ್, ಅವನಿಗೆ ಸಂತತಿ ಆಗುತ್ತೆ ಅಂತ ಹೇಳಿ. ಗೊತ್ತಾಯ್ತಾ? ಇದು ಆಚಾರ್ಯ ಬೇರೆ ಕಡೆ ಹೇಳಲೇ ಇಲ್ಲ, ಇಲ್ಲಿ ಹೇಳಿದ್ರು. ಇದು ಸುಮ್ಮನೆ ಓದ್ಕೋತವ್ರು ಗೊತ್ತಾಗುತ್ತೆ. ಗಮನಿಸಿದರೆ ಇದೊಂದು ಉಪಾಯ. ಇವರು ಆರಾಧನೆ ಮಾಡ್ತಿದ್ರೆ ಏನಾಗುತ್ತೆ? ಪ್ರಜಾಕಾಮಃ ಮನೂನ್ ದೇವಾನ್, ಸರಿಯ ಭಾಗವತ ಪುರಾಣದಲ್ಲಿ ಹೇಳಿದ್ದಾರೆ. ಯಾರಿಗೆ ಪ್ರಜೆಗಳು ಬೇಕು ಅಂತ ಹೇಳಿದ್ರು ಮನುಗಳು ಆರಾಧನೆ ಮಾಡಬೇಕು, ಈ ಮನುಗಳು ಅಂತ ಅರ್ಥ. ಆಚಾರ ಅಲ್ಲಿ ಬರೋದಿಲ್ಲ, ಇದನ್ನ ಇಲ್ಲಿ ಬರೆದು ಬಿಟ್ಟಿದ್ದಾರೆ. ಭಾಗವತ ತಾತ್ಪರ್ಯ ಹೇಳಿತಾ? ಆ ರೀತಿ ಸ್ವರೂಪ ಎಷ್ಟು ಸರ್ತಿ ಓದ್ತೀವೋ ಅಷ್ಟು ಬೆನಿಫಿಟ್ ಇದೆ. ಅದೇ ನಿಧಿ ಅದು. ಯಾವ ಆ್ಯಂಗಲಲ್ಲಿ ತೊಗೊಂಡ್ರೆ ಉತ್ತರ ಸಿಗ್ಲಿಕ್ಕೆ ಶುರುವಾಗ. ಆ ರೀತಿ ಬರೆಯೋದು ಭಾರಿ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಕೆಲಸ. ಹಾಂ, ಆರಾಧನೆ ರಾಯರ ಆರಾಧನೆ ಹೇಗೆ ಮಾಡ್ತೀರಿ? ಒಂದು ಅಧ್ಯಾಪಾದ್ಯಾದಿಗಳು ಕೊಡೋದೇ ಆರಾಧನೆ. ಪೂಜೆ ಅಂತ ಅರ್ಥ. ಪೂಜೆ ಅಂತ ಹೇಳಿದರೆ ಏನು? ಹಚ್ಚಿ ಮನೆ ಬಂದಿರ್ತಾರೆ, ಏನು ಕೊಡೋದು? ಕೈಗೆ ನೀರು, ಕಾಲಿಗೆ ನೀರು ಎಲ್ಲ ಕೊಟ್ಟು, ಆಸನ ಕೊಟ್ಟು, ಉಪಚಾರ ಎಲ್ಲ ಮಾಡೋದಿಲ್ಲ. ಇಲ್ಲಿ ಕೊಡ್ರಿ ಅಂತ ಹೇಳೋದು ಆವಾಹನ. ಅದು ಅವರೇ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವರು ಇವರು ಗೌರವ ಕೊಡ್ಬೇಕಾದ್ರೆ ಇಲ್ಲಿ ಕೊಡಿ ಅಂತ ಕೊಡಿಸ್ಬೇಕಾದ್ರೆ, ಅವರಿಗೆ ಕೊಡಿ ಅಂತ ಹೇಳಿ ಕಡಿಮೆಯಾಗಿ ಕೊಡ್ಲಿಕ್ಕೆ ಹೋಗ್ತಾರೆ. ಯಾಕಂದ್ರೆ ಅದು ಯಾವುದೋ ದೊಡ್ಡ ಚೇರ್ ಕೊಡ್ಲಿಕ್ಕೆ ಹೋಗೋದಿಲ್ಲ ಅವರು. ಇಲ್ಲ ನಿಮಗೆ ಇದು ಅಂತ ಕೊಡ್ತಾರೆ. ಕೆಲವರು ದೊಡ್ಡ ಚೇರ್ ಕೊಡ್ತಾರೆ, ಅದಿಷ್ಟ ಬೇರೆ. ಕೆಲವರು ದೇಶ ಕೆಲವರು ಹಾಗಲ್ಲ, ಕೊಟ್ಟಿದ್ದು ತಗೋಬೇಕು ಆಸನ. ತುಂಬ ಜನ ಬಂದ ಕಾಲಕ್ಕೆ ಆ ಸಭೆಗಳಲ್ಲಿ ಕೊಡಿಸ್ತಾರೆ. ಅಧ್ಯಕ್ಷರು ತೀರ್ಮಾನ ಮಾಡಿರ್ತಾರೆ, ಯಾರು ಇಲ್ಲೇ ಕೊಡಾಗಿಲ್ಲ, ಅಲ್ಲೇ ಕೊಡಬೇಕು. ಅದು ಆಸನ. ಅವಾಗ ಅದು ಮಹತ್ವ ಬಂತು. ಸಭೆ ತುಂಬಿಸಿ ಎಲ್ಲರೂ ನೋಡಿ ಹಾಕಿ ಕೊಡಿಸ್ತಾರೆ. ಗೊತ್ತಾಯ್ತಾ? ಗುಟ್ಟಾಗಿ ಕೊಡಿಸೋದಿಲ್ಲ, ಯಾಕಂದ್ರೆ ಅದು ಅಥೆಂಟಿಕ್ ಅಂತ. ಈ ಸರ್ವ ಕುಡ್ಲಕ್ಕಿದ್ರು ಸಭೆಯಲ್ಲಿ ಇದು ಬಂದಿಲ್ಲ ಅಷ್ಟೇ. ಅರ್ಘ್ಯ ಪಾದ್ಯ ಪಾನೀಯ ಕೊಡೋ ಅಭ್ಯಾಸ ಬಂದಿಲ್ಲ, ಉಡೋದೆಲ್ಲ ಇಲ್ಲ, ಮಗಳವೆಲ್ಲ ಇಲ್ಲ. ಚತ್ವಾರಃ ತೇಷಾಂ ಹಿಮಾ ಪ್ರಜಾ ಮುಂದೆ ಹೇಳ್ತಾರೆ. ಯಹ ಸಹ ಪ್ರಜಾವಾನ್ ಸೇರಿಸ್ಕೋಬೇಕು, ಭವತಿ ಅಂತ ಸೇರಿಸ್ಕೋಬೇಕು. ಪೂರ್ವೇಭ್ಯೋ ಹಿ ಉತ್ತರ ಜಾಯಂತೆ ಇತಿ ತೇಷಾಂ ಪ್ರಾಧಾನ್ಯಂ. ಸರಿಯಾಗಿ ಸ್ಟಡಿ ಮಾಡ್ಲಿಕ್ಕೆ ಹೊರಟ್ರೆ 24 ತಾಸು ಓದ್ತಿರ್ಬೋದು, ಅಷ್ಟು ವಿಷಯ ಇದೆ. ಅದು ಎಲ್ಲೆಲ್ಲ ಓದ್ದು ಆಯಿತು ಅಂತ ತಿಳ್ಕೊಬಿಟ್ಟು ಅವರಷ್ಟು ಮೂರ್ಖರು ಯಾರೂ ಇಲ್ಲ. ಇದು ಶುರುವಾಗುತ್ತೆ ಅವ್ರಿಗೆ ಎಲ್ಲ ಇಟ್ಕೊಂಡು. ಈಗ ಓದ್ಲಿಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಮಂಗಳಾರ್ಥ ಅಷ್ಟು ಏನಾಗುತ್ತೆ ಅಂದರೆ ಇದನ್ನ ಓದಬಹುದು, ರೆಫರ್ ಮಾಡೋ ಶಕ್ತಿ ಬಂದಿದೆ ಅಂತ ಅರ್ತಾರೆ ಅಷ್ಟೇ ಹೊರತು ಎಲ್ಲ ಬಂದಿದೆ. ಅಲ್ಲಿ ಡಿಕ್ಷನರಿ ತೊಗೊಂಡ್ರೆ ಹೇಗೋ ಹಾಗೆ ಮುಂದೆ ನೋಡ್ಬೇಕಾದ್ರೆ ಅಲ್ಲಿ ಡಿಕ್ಷನರಿ ಎಷ್ಟು ಎಲ್ಲಗೆ ಡಿಕ್ಷನರಿ ಬರ್ತಾರ. ನಮ್ಮಲ್ಲಿ ಹಾಗಾಗ್ಬಿಟ್ರೆ ಎಲ್ಲ ಗೊತ್ತಿದೆ ನನಗೆ ಅಂತ ತಪ್ಪತ್ತು. ಇದು ಎಂಡೇ ಇಲ್ಲ. ಅರ್ಥ ಆಯ್ತಾ? ಒಂದೊಂದು ವಿಷಯ ಎಲ್ಲೆಲ್ಲೋ ಲಿಂಕ್ ಆಗ್ತಾನೆ ಇರುತ್ತೆ. ಈಗ ಯಾತಕ್ಕೆ ಕೇಳಿರೋದು ಆಗ ಗೊತ್ತಾಗತ್ತೆ, ಮೊದಲು ಗೊತ್ತಾಗೋದೇ ಇಲ್ಲ. ಅಜಾತೇಷು ಚ ತಜ್ಜೈಷ್ಟ್ಯಂ ಮತ್ತೆ ತೇಷಾಂ ಪ್ರಾಧಾನ್ಯಂ. ಇಲ್ಲೊಂದು ಪ್ರಶ್ನೆ ಬಂತು ಮತ್ತೆ. ಶ್ರುತಿ ಕೋಟ್ ಮಾಡಿಬಿಟ್ರೆ ಮುಂದೆ ಬರ್ತಾರೆ ತಾಪಸವನು ದೊಡ್ಡ ಎಲ್ಲರಿಗಿಂತ ದೊಡ್ಡವರು. ಅವ್ರು ಹೇಳಿಲ್ಲ ಅಂತ ಕೇಳಿಲ್ಲ. ಹಿಂದಿರೋರ ಬಗ್ಗೆ ಹೇಳ್ತಿರೋದನ್ನ ಮುಂದೆವ್ರದ್ದು ಹೇಳಿಲ್ಲ ಅಷ್ಟೇ ಹೊರತು ತಾರತಮ್ಯಕ್ಕೆ ಹೇಳಿದ್ದಲ್ಲ. ಇದು ತಾರತಮ್ಯ. ವಸುದೇವನ ಹೆಸರು ಮೊದಲು ಬಂತು ಅಂತ ಹೇಳಿ ಕೃಷ್ಣನ ಹೆಸರು ಆಮೇಲೆ ಬರುತ್ತೆ. ಕ್ರಮ ಹೇಳ್ಬೇಕಾದ್ರೆ ಆ ಕ್ರಮದಲ್ಲಿ ಕೃಷ್ಣ ಸರ್ವೋತ್ತಮ ವಿಚಾರ ಬೇರೆ. ಬಟ್ ಲೋಕದಲ್ಲಿ ಮೊದಲು ವಸುದೇವ ಕೃಷ್ಣರದ್ದು ಏನಂತ ಹೇಳ್ಬೇಕೀಗ? ಮೊದಲು ವಸುದೇವ ದೇವಕ್ಕೆ ಅಂತಲೇ ಹೇಳ್ಬೇಕು. ಅದು ಆರ್ಡರ್ ಕ್ರೊನಾಲಜಿಕಲ್ ಅಟೆಂಡೆನ್ಸ್. ರೋಲ್ ಕಾಲ್ ನಂಬರ್ ಬೇರೆ, ಮೆರಿಟ್ ನಂಬರ್ ಬೇರೆ. ಮೆರಿಟ್ ಬಂದ ಇವರೆಲ್ಲ ಹೋಗ್ಬಿಡ್ತಾರೆ. ತಥೋ ಮನೂನ್ ಸತಜ್ಜಾಂತೆ ಮನಸಾ ಲೋಕ ಭಾವನಾನ್ ತಚ್ಚ ಭಾಗವತೆ ಸಿದ್ಧಂ. ಯಾತಕ್ಕೆಂದರೆ ಕಾರಣ ಕೊಟ್ಟು ತೇಷಾಂ ಪ್ರಾಧಾನ್ಯಂ ಅಜಾತೇಷು ಜ್ಯೇಷ್ಠ್ಯಂ ತಾಪಸಸ್ಯ ಭಗವತವತಾರತ್ವ ಅದರುಕ್ತಿ. ತಾಪಸ ಬನು ಸಾಕ್ಷಾತ್ ಭಗವಂತನಾದ್ರಿಂದ ಅದು ಇಲ್ಲಿ ಹೇಳಕ್ಕೆ ಹೋಗಲೇ ಇಲ್ಲ. ಭಗವಂತ ಹೆಸರು ಲಿಸ್ಟಲ್ಲಿ ಈ ಲಿಸ್ಟಲ್ಲಿ ಬರೋದೇ ಇಲ್ಲ. ಈ ಥರ್ಡ್ ಕ್ಲಾಸ್ ಲಿಸ್ಟಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಹೇಳಕ್ಕೆ ಬರುತ್ತೆ? ಬರೋದಿಲ್ಲ. ತಚ್ಚ ಭಾಗವತೆ ಸಿದ್ಧಂ, ಅದ್ರಲ್ಲಿ ಭಾಗವತ ಎಲ್ಲ ವಿಸ್ತಾರ ಹೇಳಿದ್ದಾರೆ ಅಂತೇಳಿ ಮಧ್ಯೆ ಮಧ್ಯೆ ಮಾತು ಹೇಳ್ತಾರೆ. ನೋಡ್ಕೊಡಿ ಅಂತ ರೆಫರೆನ್ಸ್ ಕೆಲಸ ಹೇಳೋದಿಲ್ಲ. ಹಿಂದೆ ಹೇಳಿದಂತೆ ನೋಡ್ಕೊಡಿ ಅಂತ ಅರ್ಥ. ಮಾನಸತ್ವಂಚ ಸರ್ವೇಷಾಂ ಮನೂನಾ ಮುಕ್ತಂ ಭಾಗವತೇ. ಇಲ್ಲಿ ಒಂದು ಮಾತು ಬಂತು, ಇವರೆಲ್ಲ ಮಾನಸ ಪುತ್ರ ಅಂದ್ರೆ ಹೌದು, ಎಲ್ಲ ಮನುಗಳು ಮಾನಸ ಪುತ್ರರೇ. ಅದಕ್ಕೆ ಹೇಳ್ತಾರೆ ಮಾನಸತ್ವಂಚ ಸರ್ವೇಷಾಂ ಮನೂನಾ ಮುಕ್ತಂ ಭಾಗವತೆ ತಥೋ ಮನೂನ್ ಸತಜ್ಜಾಂತೆ ಮನಸಾ ಲೋಕಭಾವನಾನ್. ಭಾಗವತ ಶ್ಲೋಕ ಸಿಗುತ್ತೆ. ಅನ್ಯಪುತ್ರತ್ವಂತು ಅಪರಿತ್ಯಜ್ಯಾಪಿ ಶರೀರಂ ತದ್ಭವತಿ ಪ್ರಮಾಣಂ ಚ ಉಭಯವಿಧ ವಾಕ್ಯ ಅನ್ಯಥಾನುಪತ್ತಿರೇವ ಪೂರ್ವೇ ಇತಿ ವಿಶೇಷಣಾತ್ ಏತತ್ ಸಿದ್ಧಿ. ಅನ್ಯಪುತ್ರತ್ವಂತು ಅಪರಿತ್ಯಜ್ಯಾಪಿ ಶರೀರ. ಅವರು ಮುಂದೆ ಎಲ್ಲರೂ ಹುಟ್ಟಿರ್ಬೋದು, ಅದು ದೊಡ್ಡದಲ್ಲ. ಬೇಸಿಕಲಿ ಹೀಗೆ ಹುಟ್ಟಿದವರು ಅಂತ ಅರ್ಥ. ಮುಂದೆ ರಿಪೀಟ್ ಆದಾಗ ಬೇರೆಯವ್ರ ಮಕ್ಕಳೇ ಹುಟ್ಟಬಹುದು. ಮೂಲತಃ ಫಸ್ಟ್ ಯಾರೋ ಮುಂದೆ ಪ್ರಶ್ನೆ. ಎಲ್ಲೇ ಕೆಲಸ ಮಾಡ್ತಿದ್ರು ಕೂಡ ಅಪಾಯಿಂಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ಗೆ ಆಯಿತು ಒಂದು ಬೇಸಿಕ್ ಹೇಗೋ ಹಾಗೆ. ಯಾವ ಟ್ರಾನ್ಸ್ಫರ್ ಆಗಿ ಬಂದಿರ್ಬೋದು, ಡೆಪ್ಯೂಟ್ ಆಗಿ ಬಂದಿರ್ಬೋದು, ಆ ವಿಚಾರ ಬೇರೆ. ಗರುಡ ಇಬ್ಬರು ಮಗ, ವಾಯುದೇವರು ಬ್ರಹ್ಮದೇವರ ಮಕ್ಕಳು ಹೌದು, ವಾಯುದೇವರ ಮಕ್ಕಳು ಹೌದು, ಕಶ್ಯಪರ ಮಗನೂ ಹೌದು.
ಬೇಸಿಕಲಿ ಅಲ್ಲಿ ತಗೋಬೇಕು. ಬೇರೆ ವಿಷಯ ಬಂದ ಕಾಲ ಈಗಿನ ಕರುಣ ಅಂದ್ರೆ ಕಶ್ಯಪ ಪುತ್ರನೇ, ತಾರತಮ್ಯದಲ್ಲಿ ಬಂದ ಮೇಲೆ ಹೋಗ್ಬಿಡ್ತಾರೆ. ಪುತ್ರತ್ವ ಹೇಳಿದಾಗ ಅಷ್ಟೇ ಇಲ್ಲಿ ಹೇಳಬೇಕು. ಅನ್ಯಪುತ್ರತ್ವಂತು ಅಪರಿತ್ಯಜ್ಯಾಪಿ ಶರೀರಂ ತದ್ಭವತಿ. ಅದು ಮಾನಸ ಪುತ್ರರಲ್ಲ ಅವರು, ಅದರಲ್ಲಿ ಮಾನಸ ಪುತ್ರರಲ್ಲ, ಇಲ್ಲಿ ಮಾನಸ ಪುತ್ರರು. ಏನ ದೇವ್ರ ಮಗನೂ ಹೌದು, ಎಲ್ಲರೂ ದೇವ್ರ ಮಕ್ಕಳು. ಜನ್ಮ ಬಂದು ಸೇರ್ಕೊಂಡು ಹೋಯ್ತು. ಈಗ ಇಲ್ಲೇ ಹೇಳಿದ, ನಾನು ಸೃಷ್ಟಿ ಮಾಡಿದ ದೇವ್ರ ಅಂತ ಮಾಡಿದ್ದಲ್ಲ, ವಶಿಷ್ಠರ ಮೂಲಕ ಮಾಡಿದ್ದು. ಎಲ್ಲರೂ ದೇವ್ರ ಪುತ್ರರೇ, ಅದು ಎಲ್ಲ ಕಾಮನ್. ಅದು ವಿಷಯ ಪುರಾಣದಲ್ಲಿ ಹೇಳಬೇಕಾದ್ರೂ ಕೂಡ ಎರಡು ರೀತಿ ಹೇಳ್ತಾರೆ. ಒಂದು ದೇವರಿಂದ ಸೃಷ್ಟಿಯಾದ ಕ್ರಮ ಬೇರೆ, ಮುಂದೆ ಬ್ರಹ್ಮದೇವರಿಂದ ಸೃಷ್ಟಿಯಾದ ಕ್ರಮ, ಅನಂತರ ಕಶ್ಯಪಾದ ಸೃಷ್ಟಿ ಕ್ರಮ ಬೇರೆ. ನಮಗೆಲ್ಲ ಪುರಾಣದಲ್ಲಿ ಹೇಳೋ ಕಡೆಲ್ಲ ಕಶ್ಯಪರ ಸೃಷ್ಟಿ ಹೇಳ್ತಾ ಇರ್ತಾರೆ. ತಾರತಮ್ಯ ಪ್ರಶ್ನೆ ಬಂದ ಮೂಲದ್ದು ಹೇಳ್ತಾರೆ. ಇದು ತಾರತಮ್ಯ ಕೌಂಟ್ ಆಗಲ್ಲ. ಇದು ಹೌದು. ಕಾಮಜನಕ ಅಂದ್ರೆ ಏನು? ಮನ್ಮಥ ಜನಕ ಅಂದ್ರೆ ಹಾಗೆ ಮನಸ್ಸಿನಿಂದ ಸೃಷ್ಟಿ ಮಾಡ್ತಾನೆ. ಮೊದಲು ಸೃಷ್ಟಿ ಅಲ್ಲೇ ಆಗಿದ್ದು, ಮನಸ್ಸು ಸೃಷ್ಟಿ ಮೊದಲೇ ಆಗಿದ್ದು. ಆಮೇಲೆ ಇಲ್ಲಿ ಮಾಡ್ಬೇಕಾದ್ರೆ ಬೇರೆಯವ್ರ ಮಗನ ಹುಡ್ತಾರೆ. ಅದಕ್ಕೆ ಮನೋಜ ಅಂತಾನೆ ಹೆಸರು. ಕಾಮಗೆ ಮನೋಜ, ಮನಸ್ಸಿನಲ್ಲೇ ಹುಟ್ಟು. ಮನಸ್ಸಿನಲ್ಲಿ ಕೊಟ್ಟು ನಮಗೂ ಕಡೆ ಪ್ರಜಾತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನಸ್ಸಿನಲ್ಲೇ ಕಾಮನೆ ಹುಟ್ಟು. ಮನಸ್ಸು ನಿಗ್ರಹ ಮಾಡಿದ್ರೆ ಕಾಮನೆ ಹುಟ್ಟೋದೇ. ಇವತ್ತೆಲ್ಲೋ ಹುಟ್ಟಿದೆ ಅಂತೇಳಿ ಕಟ್ಬೇಕಾದ್ರೆ ಬುಡಕ್ಕೆ ತೆಗೆದುಬಿಟ್ರೆ ಒಂದೊಂದಲ್ಲಿ ಎಂಬಕಸಿ ಮತ್ತೆ ಬೆಳೆಯುತ್ತೆ. ಬುಡಕ್ಕೆ ಅಂತರಿಸ್ಬಿಟ್ರೆ ಬರೋದೇ ಇಲ್ಲ. ಮನಸ್ಸು ಸರಿಯಾಗಿದ್ದರೆ ಕೆಟ್ಟ ಕಾಮನೆ ಚಾನ್ಸೇ ಇಲ್ಲ. ಏನಿದೆ ಅಲ್ಲ, ಅದೆಲ್ಲ ತಪ್ಪು ಅಂತ ಹೇಳಲೇ ಇಲ್ಲ, ಸರಿ ಅದು. ಬಟ್ ಉಪಾಸನೆ ಕ್ರಮ ಸರಿ ಇರಬೇಕಷ್ಟೇ. ಅರ್ಥ ಆಯ್ತಾ? ಉಪಾಸನೆಯ ಕ್ರಮ ಅಂತರ್ಯಾಮ್ಯ ವಿವಕ್ಷೆ ಇದ್ದರೆ ಯಾವ ವಿದ್ಯುಕ್ತ ದೇವತೆಗಳ ಪೂಜೆ ತಾರತಮ್ಯ ಕ್ರಮದಲ್ಲಿ ಮಾಡಿದಾಗ ತುಂಬ ಶ್ರೇಷ್ಠ. ಗೊತ್ತಾಯ್ತಾ? ಪೂರ್ತಿ ಬಿಡೋದು ತಪ್ಪು, ಸರ್ವತೋರ್ತು ಮಾಡೋದು ತಪ್ಪು. ಅದು ಮಾಡಿದ್ರೆ ತಪ್ಪಾಗುತ್ತೆ. ಅನ್ಯಪುತ್ರತ್ವಂತು ಅಪರಿತ್ಯಜ್ಯಾಪಿ ಶರೀರಂ ತದ್ಭವತಿ ಪ್ರಮಾಣಂ ಚ ಉಭಯ ವಿಧವಾಕ್ಯ ಅನ್ಯಥಾ ಅನುಪತ್ತೇರೇವ. ಪ್ರಮಾಣಗಳಿದ್ದಾಗ ಪ್ರಮಾಣ ಕೂಡಿಸ್ಬೇಕು ಅಂತ ಹೇಳಿದ್ರು. ಪೂರ್ವೇ ಇತಿ ವಿಶೇಷಣಾಚ ಏತಸ್ಸಿದ್ಧಿ. ಪೂರ್ವೆ ಅಂತ ಹೇಳಿದ್ರಿಂದ ಇವೆಲ್ಲ ತಗೊಳಕ್ಕೆ ಅನುಕೂಲ ಆಯಿತು. ಮತ್ತೋ ಭಾವೋ ಯಶಾಂತೆ ಮದ್ಭಾವ. ಭಾವ ಅಂದರೆ ಹುಟ್ಟು. ಮದ್ಭಾವ ಅಂದ್ರೇನು? ನನ್ನಿಂದ ಹುಟ್ಟಿದವರು ಅಂತ ಅರ್ಥ. ನೋಡಿ, ತೇ ಬ್ರಹ್ಮಣೋ ಮನಸಾ ಜಾತಾಹ ತೇ ಮತ್ತ ಏವ ಜಾತ ಇತಿ ಭಾವ. ಪ್ರಶ್ನೆ ಕೇಳ್ತಾರಾಗೋದು ಅಲ್ಲ, ಇಲ್ಲ ಬ್ರಹ್ಮದೇವ್ರ ಮಕ್ಕಳು ಅಂತ ಭಾಗವತ ಸ್ಪಷ್ಟ ಹೇಳ್ತಾ ಇದೆಯಲ್ಲ ಅಂದ್ರೆ ಹೌದು, ಅವರು ನಿಂತು ಮಾಡಿರ್ತಾನೆ ಅಂತ ಅರ್ಥ. ಅರ್ಥ ಆಯ್ತಾ? ಮತ್ತ ಏವ ಜಾತ ಇತಿ ಭಾವ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ಯ ತತ್ವತಃ. ತಾತ್ಪರ್ಯನ ತಾತ್ಪರ್ಯ ಬಹಳ ವಿಶೇಷ ಇದೆ, ಅದಕ್ಕೆ ದೊಡ್ಡದು. ಮರೀಚಿರತ್ರಂಗಿರಸೌ ಪುಲಸ್ತ್ಯ ಪುಲಃ ಕ್ರತುಃ ವಸಿಷ್ಠಸ್ಯ ಮಹಾತೇಜಾಃ ಪೂರ್ವೇ ಸಪ್ತರ್ಷಯ ಸ್ಮೃತಾಃ ಇತಿ ಬ್ರಾಹ್ಮೇ ಮನವೋ ಬೋಧವೈಶೇಷ್ಯ ದೇವಾ ಬ್ರಹ್ಮಾದಯ ಸ್ಮೃತಃ. ಇದಿಷ್ಟು ಹೊಸ ಅರ್ಥ, ಅಲ್ಲಿ ಹೇಳದೇ ಇರೋ ಅರ್ಥ ಇದೆ. ಇದೊಂದು ಅರ್ಥ ಇದೆ. ಚತ್ವಾರೋ ಮನವ ಅಂತ ಹೇಳಿದಾಗ ಚತ್ವಾರ ಅಂದರೆ 4 ವಿಧ ಅಂತಲೇ ಅರ್ಥ. ಅವ್ರು ಯಾರ್ಯಾರು ಅಂದರೆ ಹೇಳ್ತಾರೆ. ಮನವೋ ಬೋಧವೈಶೇಷ್ಯ ದೇವಾ ಬ್ರಹ್ಮಾದಯ ಸ್ಮೃತಾಃ. ಬ್ರಹ್ಮಾದಿ ದೇವತೆಗಳನ್ನು ಮನು ದೇವತೆಗಳು ಅಂತ ಕರೀತಾರೆ. ಮನು ಅಲ್ಲ, ಈ ಮನು ದೇವತೆಗಳು ಅಂದರೆ ಬ್ರಹ್ಮಾದಿ ದೇವತೆಗಳು. ವಿಪ್ರಾದಿ ವರ್ಣಭೇದೇನ ಚತ್ವಾರೋ ಬಹವೋಪಿಚ. 4 ಜನ ಅವರಾದರೂ ಕೂಡ ಅವರು ತುಂಬ ಜನ ಇದ್ದಾರೆ. ದೇವತೆಗಳ ವರ್ಣಾಶ್ರಮದ ವಿಷಯ ಹೇಳಿದ್ದಾರೆ. ಬೃಹದಾರಣ್ಯಲ್ಲಿ ಹೇಳಬೇಕಾದ್ರೆ ಯಾರ್ಯಾರು ಎಲ್ಲಿ ವಿಷ್ಣು ಬ್ರಹ್ಮದೇವರು ಬ್ರಾಹ್ಮಣರು, ವಾಯುದೇವರು ಕ್ಷತ್ರಿಯರು, ಹೀಗೆಲ್ಲ ಹೇಳ್ತಾ ಬಂದಿದ್ದಾರೆ. ಸರಿ, ಚತ್ವಾರ ಶಬ್ದಕ್ಕೆ ವರ್ಣಗಳು ಅಂತ ಅರ್ಥ. ಈ ಅರ್ಥ ಅಲ್ಲ. ಈಗ 4 ಯಾರು ವರ್ಣಗಳು? ದೇವತಾ ವರ್ಣಗಳು ಹೇಳ್ತಾ ಇದ್ದಾರೆ. ದೇವತಾ ವರ್ಣಗಳನ್ನು ಹೇಳಿದ್ದಾರೆ. ಹರಿಕಥಾಮೃತ ಸಾಹತಲು ಸಂಗ್ರಹ ಮಾಡ್ತಾರೆ ಅವನ್ನೆಲ್ಲ ಕೂಡ. ವಿಪ್ರಾದಿ ವರ್ಣಭೇದೇನ ಚತ್ವಾರೋ ಬಹವೋಪಿತೆ. ದೇವತೆಗಳು 2 ರೀತಿಯಲ್ಲಿ ಇದ್ದಾರೆ. ಒಂದು ಬ್ರಹ್ಮಾದಿ ಕ್ರಮದಲ್ಲಿ ದೇವತೆಗಳ ಲಿಸ್ಟ್ ಒಂದು, ಇನ್ನೊಂದು ಬ್ರಾಹ್ಮಣ ದೇವತೆಗಳು ಕ್ಷತ್ರಿಯ ದೇವತೆಗಳು ಅಂತ ಕ್ರಮ, ಇನ್ನೊಂದು ಕ್ರಮ. ಹೆಸರು ಅಷ್ಟೇ. ಎಲ್ಲರಿಗೂ ದೇವತೆಗಳು ವಿಶೇಷ ಅಂದರೆ ಎಲ್ಲ ದೇವತೆಗಳು 2 ವರ್ಣಗಳು ಇದೆ, ಎಲ್ಲ ಆಶ್ರಮಗಳು ಇದೆ. ಸ್ಪೆಸಿಫಿಕ್ ಆಗಿ ಅಷ್ಟು ಹೇಳ್ತಾರೆ. ದೀನತ್ವ ದೇವನಾಮಾನಃ ತು ಅನ್ನೇ ಬ್ರಹ್ಮಾದಿ ನಾಮಕಾಹ. ಇಲ್ಲೊಂದು ಪದ ಮನುವಿನಂತ ಯಾಕೆ ಉಪಯೋಗಿಸಬೇಕಾಗಿದೆ ಅದಕ್ಕೆ ಹೇಳ್ತಾರೆ. ಮನು ದೇವತೆಗಳು ಬೇರೆ, ದೀನ ದೇವತೆಗಳು ಬೇರೆ. ವೆರಿ ಇಂಪಾರ್ಟೆಂಟ್. ಮನು ದೇವತೆಗಳು ಅಂತಿದ್ದಾರೆ, ದೀನ ದೇವತೆಗಳು ಅಂತಿದ್ದಾರೆ. ದೀನತ್ವ ದೇವನಾಮಾನಸ್ತು ಅನ್ನೇ ಬ್ರಹ್ಮಾದಿ ನಾಮಕಾಹ. ಇನ್ನೊಂದು ಗುಂಪಿದೆ, ಅವರು ಬ್ರಹ್ಮಾದಿಗಳು ಅಂತಾನೆ ಹೆಸರು. ಇವರು ನಿಜವಾದ ದೇವತೆಗಳು, ಅವರು ಎಲ್ಲ ಡೂಪ್ಲಿಕೇಟು. ದೀನ ದೇವತೆಗಳು ಅಂದರೆ ಅವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ದಿನ ಪೇಪರಲ್ಲಿ ಬರ್ತಾನೆ ಇರ್ತದೆ, ಯಾವುದೇ ಹೆಸರು ಮೋಸ ಮಾಡ್ತಾರೆ, ಹ್ಯಾಕ್ ಮಾಡ್ತಾರೆ ಅಂತ ಬರ್ತಾರಲ್ಲ, ಅವರೆಲ್ಲ ದೀನ ದೇವತೆಗಳು. ದೈತ್ಯರು ದೀನ ದೇವತೆಗಳಲ್ಲ. ದೀನ ದೇವತೆಗಳ ಹೆಸರು ಯಾತಕ್ಕೆ ಅಂದರೆ ಅವ್ರ ಕ್ಲೇಮ್ ಪ್ರಕಾರ ದೇವತೆಗಳು.
ಅವನು ತಾನು ಆಫೀಸರ್ ಕರ್ಕೊಂಡಿದ್ದಾನೆ, ಆಫೀಸರ್ ಅಲ್ಲ ಅವನು. ದೀನ ದೇವತೆಗಳು ಕ್ಷುದ್ರ ದೇವತೆಗಳು ಅಂತ ಅರ್ಥ. ಕ್ಷುದ್ರ ದೇವತೆಗಳು ಎರಡು ವಿಧ. ಕಡಿಮೆ ದೇವತೆಗಳು ಅಂದರೆ ತಪ್ಪಲ್ಲ. ಕ್ಷುದ್ರ ಅಂತ ಹೇಳಿದರೆ ಅವ್ರು ಹೀನಾಯ, ನಿಷಿದ್ಧ ದೇವತೆಗಳು ಅಂತ ಅರ್ಥ. ಅವೈಷ್ಟ ದೀನತ್ವ ದೇವನಾಮಾನಸ್ತು ಅನ್ನೇ ಬ್ರಹ್ಮಾದಿ ನಾಮಕಾಹ. ಅವ್ರು ಇದೇ ಹೆಸರಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಬ್ರಹ್ಮಣೇ ಸ್ವಾಹ ಅಂತ ಹಾಕಿಬಿಡ್ತೇವೆ. ಈಗ ಹಾಗೆ ಹೇಳಿಬಿಡ್ತೀವಿ. ಅವ್ರು ತೊಗೊಂಡು ಹೋಗ್ಬಿಡ್ತಾರೆ ಆ ಕಡೆ. ನೀವು ಅನ್ರಿಜಿಸ್ಟರ್ಡ್ ಲೆಟರ್ ಯಾರು ಬೇಕಾದ್ರೆ ತೊಗೊಳೋದಲ್ಲ. ಹಾಗೆ ಎನಿಬಡಿ ಕ್ಯಾನ್ ಟೇಕ್ ಇಟ್. ರಿಜಿಸ್ಟರ್ ಆದರೆ ಇಲ್ಲ, ಅವ್ನು ಹೋಗುತ್ತೆ, ಅದು ವಾಪಸ್ ಬರ್ಬೇಕು ಅಷ್ಟೇ ಹೊರತು ಅದೇನು ಮಾಡಾಗಿಲ್ಲ, ಯಾರೋ ತೊಗೊಳಕ್ಕೆ ಬರೋದಿಲ್ಲ. ಅಕಸ್ಮಾತ್ ಯಾರಿಗೋ ಕೊಟ್ಬಿಟ್ಟಿದ್ರೆ ಅವ್ರು ಕೊಟ್ಟ ಒಂದು ದೊಡ್ಡ ಅಪರಾಧಿ ಆಗ್ತಾರೆ. ರಿಜಿಸ್ಟ್ರೇಷನ್ ಹಾಗೆ ಕೊಟ್ಟಾಗ ಏನು ಕೊಡೋದು ಹೋದ್ರೆ ಯಾರು ಕೇಳೋಗಿಲ್ಲ. ಕೆಲಸದ ಪೋಸ್ಟ್ ಮ್ಯಾನ್ ಕೊಡೋದು ಇಲ್ಲ. ತುಂಬ ಅಪಾಡಿ ಯಾರೋ ಕೊಡೋಕೆ ಹೋಗೋದು ಇಲ್ಲ, ಬಿಸಾಕಿ ಹೋಗ್ತಾರೆ. ತಾವು ಚೆನ್ನಾಗಿದೆ ತಾವೇ ತೊಗೊಂಡು ಹೋಗ್ಬಿಡ್ತಾರೆ. ಎಲ್ಲರೂ ತಲ್ಲ ಟ್ರೆಂಡ್ ಅದು. ತುಂಬ ಸುಸ್ತಾಗಿರ್ತಾರೆ, ಇದಾಗಿರ್ತಾರೆ, ಬೇಸಿಗೆ ಕಾಲ ಹೋಗೋದೇ. ಕೆಲವು ಪ್ರಾಮಾಣಿಕವಾಗಿ ಹೋಗ್ತಾರೆ. ಅದೆಲ್ಲ ಅವರವ್ರ ಲಿಮಿಟೇಷನ್. ಎಲ್ಲರೂ ಹಾಗಿರ್ತಾರೆ ಅಂತಲ್ಲ, ಎಲ್ಲರೂ ಸರಿ ಇರ್ತಾರೆ ಅಂತನಲ್ಲ. ಯಾಕೆ ಅಂದರೆ ಅವ್ರ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇದು ಹಾಗಲ್ಲ. ರಿಜಿಸ್ಟ್ರೇಷನ್ ಮಾಡಿದ್ರೆ ಕೊಡಲೇಬೇಕು, ಮಾಡಲೇಬೇಕು. ಅಲ್ಲಿ ಆನ್ಸರಬಲ್, ಇಲ್ಲ ಆನ್ಸರಬಲ್. ಅವೈಷ್ಣವಕೃತೋ ಯಜ್ಞೋ ದೀನದೇವೈಸ್ತು ಪುಜ್ಯತೆ. ಯಾರು ಅವೈಷ್ಣವರು ಯಜ್ಞಾಗಾದಿಗಳನ್ನು ಮಾಡ್ತಾರೆ, ಅದು ಹೋಗೋದು ಯಾರಿಗೆ ಅಂದರೆ ಇವರಿಗೆ ಹೋಗುತ್ತೆ. ಈ ದೇವತೆಗಳು ಹೋಗೋದೇ ಇಲ್ಲ. ಗೊತ್ತಾಯ್ತಾ? ಇವರು ಪ್ಯಾಕೆಟ್ಗೆ ಹಾಕೊಂಡ್ಬಿಟ್ಟು ಹುಂಡಿಗೆ ಹಾಕೋದು ಕೊಟ್ಟು ಜೇಬಿಗೆ ಹಾಕೊಂಡ್ಬಿಟ್ಟಿರ್ತಾರಲ್ಲ, ಹಾಗೆ ಎಷ್ಟು ಜನ ಕೊಟ್ಟರೆ ಹಾಗೆ ಮಾಡಿಬಿಡ್ತಾರೆ. ಹಸುರರೇ ಅವರು. ಅವೈಷ್ಣವಕೃತೋ ಯಜ್ಞ. ಅವೈಷ್ಣವರು ಏನು ಯಜ್ಞವನ್ನು ಮಾಡ್ತಾರೆ ಅದೆಲ್ಲ ದೀನ ದೇವತೆಗಳು ತೊಗೊಂಡ್ಬಿಡ್ತಾರೆ. ವೈಷ್ಣವರು ಮಾಡ್ಬೇಕಾದ್ರೆ ಭಾರತೀಯರು ಮುಖ್ಯ ಪ್ರಾಣ ಅಂತಾರೆ ಅಂತ ರಿಜಿಸ್ಟ್ರೇಷನ್ ಆಗೋದು. ಬೇರೆಯವ್ರು ಮುಟ್ಟಾಗಿಲ್ಲ. ಅವ್ರ ಮೂಲಕ ಡೆಲಿವರ್ ಆಗಬೇಕೀಗ. ಅವರು ಶುದ್ಧ ಭಾಗವತ ಧರ್ಮರತರಾದ್ದರಿಂದ ರಾಂಗ್ ಡೆಲಿವರಿ ಕ್ವಶನೇ ಬರೋದು. ಅವೈಷ್ಣವಕೃತ. ಅದಕ್ಕೆ ಯಜ್ಞ ಪವಮಾನ ಮಾಡ್ತೀನಿ ಅಂತ ಯಾರೋ ಬರ್ತಾನೆ. ಅವನೇನು ಪವಮಾನವೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದೆಲ್ಲ ದೀನ ದೇವತೆಗಳ ಪಾಲಾಗತ್ತೆ ಹೊರತು ಇವ್ರಿಗೆ ಬರೋದೇ ಇಲ್ಲ. ಅದು ವೈಷ್ಣವರು ಕರೆದಾಗ ಒಳ್ಳೆಯದಾಗಿದ್ದ ನಮಗೆ ಪುಣ್ಯದ ಶೇರು ಬರುತ್ತೆ, ಹೋದರೆ ಇಲ್ಲದ್ರೆ ಪಾಪದ ಶೇರು ಬರುತ್ತೆ. ಅವೈಷ್ಣವಕೃತೋ ಯಜ್ಞ ದೀನದೇವೈಸ್ತು ಭುಜ್ಯತೆ. ವೈಷ್ಣವೈಸ್ತು ಕೃತೋ ಯಜ್ಞೋ ದೇವೈರ್ಹಿ ಮನುನಾಮಕೈಹಿ. ಮನುನಾಮಕ ದೇವತೆಗಳಿಗೆ ಹೋಗುತ್ತೆ. ಮರೀಚ್ಯಾದ್ಯಾಸ್ತು ತತ್ಪುತ್ರಾಹ ಮಾನವ ನಾಮತಃ ಸ್ಮೃತಃ. ಮರೀಚ್ಯಾದಿಗಳೆಲ್ಲ ಮುಂದೆ ವಂಶ ಬೆಳೆದು ಮಾನವರು ಅಂತ ಹೆಸರು ಬಂತವರಿಗೆ. ತತ್ಪುತ್ರ ಪೌತ್ರ ಮುನಯ ತಥಾ ಮಾನವ. ಇವರು ಮನುಗಳು, ಮುಂದವರು ಮಾನವರು, ಮುಂದೆ ಬಂದರು ಮಾನವರು. ತೇಭ್ಯೋ ಮನುಷ್ಯ ಇತ್ತೇಶ. ಆಮೇಲೆ ಮನುಷ್ಯರು ಅಂತ ಶುರುವಾಯಿತು. ಸೃಷ್ಟಿರ್ ವಿಷ್ಣು ಸಮುತ್ಥಿತ. ಮನುಷ್ಯ ಮಾನವ ರಫ್ಲಿ ಒಂದೇ. ಸೂಕ್ಷ್ಮ ತಗೊಂಡಾಗ ವ್ಯತ್ಯಾಸ ಇದೆ. ಈ 3 ಕ್ಲಾಸ್ ಬಿಟ್ಟು ಮುಂದೆ ಹುಟ್ಟವರೆಲ್ಲ ಮನುಷ್ಯರು ಅಂತ ಕರೀತಾರೆ. ತೇಭ್ಯೋ ಮನುಷ್ಯ ಇತ್ತೇಶ ಸೃಷ್ಟಿ ವಿಷ್ಣೋ ಸಮುತ್ಥಿತ ಇತಿ ಮಹಾವಿಷ್ಣು ಪುರಾಣೆ. ಯಾತಕ್ಕೆ ಲಿಸ್ಟ್ ಕೊಡಬೇಕಾಯ್ತು ಅಂದರೆ ಮೊದಲೇ ಅರ್ಥದಲ್ಲೂ ವ್ಯಾಲಿಡ್, ಈ ಅರ್ಥದಲ್ಲೂ ವ್ಯಾಲಿಡ್. ಆ ಲಿಸ್ಟ್ ಪ್ರಕಾರ ಒಳ್ಳೆಯವರು ಮಾತ್ರ ಸೃಷ್ಟಿ ಮಾಡಿದ್ದೆ, ಕೆಟ್ಟವ್ರಿಗೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ಅಲ್ಲ. ಆ ಸೃಷ್ಟಿ ನನ್ನಿಂದನೇ ಆಗಿರೋದು. ಮತ್ತು ಗೂಂಡಾಗಳು ಕೂಡ ಯಾರ ಅಧೀನ? ಸರ್ಕಾರ. ಅವ್ರು ಓಟ್ ಹಾಕ್ಬೇಕಾದ್ರೆ ತಮ್ಮ ಯಾರಿಗೂ ಓಟ್ ಹಾಕೋದಿಲ್ಲ. ಈ ಲಿಸ್ಟಲ್ಲೇ ಓಟ್ ಹಾಕ್ಬೇಕೇ ಹೊರತು ತಾನೇ ಒಂದು ಬೇರೆ ಸಿಂಡಿಕೇಟ್ ಮಾಡ್ಕೊಳಕ್ಕೆ ಬರೋಲ್ಲ. ಕೆಲವನ್ನ ಮಾಡ್ಕೊತಾನೆ, ಇವೆಲ್ಲ ಮಾಡ್ಕೊಳಕ್ಕೆ ಬರೋದಿಲ್ಲ. ತತ್ಪುತ್ರ ಪೌತ್ರ ಮುನಯ ತಥಾ ಮಾನವ ತೇಭ್ಯೋ ಮನುಷ್ಯಾ ಇತ್ತೇಶ. ಈಗ ನಮಗೆ ಅರ್ಥ ಆಗುತ್ತೆ. ಲೇಷತ ಹೇಳಿದ್ರಿಂದ ಗೀತಾ ಭಾಷೆಯಲ್ಲಿ ಹೇಳಿದ್ರಲ್ಲ, ಇದೆಲ್ಲ ಅಡಿಷನ್. ಇದೆಲ್ಲ ಕೂಡ ಇದು ಮಹಾವಿಷ್ಣು. ಒಂದ್ಸರ್ತಿ ಹೇಳಿದ್ರೆ ಆಗ್ತದೆ, ಕನ್ಫ್ಯೂಷನ್ ಆಗ್ತಿತ್ತು. ಕ್ಲಿಯರ್ ಈ ಸ್ಟೇಜಲ್ಲಿ ಕನ್ಫ್ಯೂಷನ್ ಆಗದಂತೆ ಹೇಳೋದು ಕೂಡ ವಿಶೇಷಾಂಶ. ಆಚಾರ್ಯ 4 ಬರೋದು: ಸೂತ್ರ ಭಾಷ್ಯ, ಆಮೇಲೆ ಅನುವ್ಯಾಖ್ಯಾನ, ಅಣುಭಾಷ್ಯ, ಒಂದರಲ್ಲೇ ಎಲ್ಲ ಬರಿಬೋದಾಗಿತ್ತು. ಓದೋದು ಇದು ಒಂದೊಂದು ಓದೋದೇ ಕಷ್ಟ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಬಜಿತಾ ಇದ್ಬಿಟ್ಟು. ಏತಾಂ ವಿಭೂತಿಂ ಯೋಗಂಚ. ಬೇರೆ ಯಾರು ಹಾಗೆ ಬರಲಿಲ್ಲ. ಒಂದೊಂದೇ ಬರೆದವರು ಇದ್ದಾರೆ. ಭಾಷೆ ಒಂದೇ ಏನು ಬರಲಿಲ್ಲ, ಒಂದೇ ಭಾಷೆ ಬರೆದವರಷ್ಟೇ. ಕೆಲವರು 2-3 ಬರೆದಿದ್ದಾರೆ. 4 ಈ ರೀತಿ 4 ಬರೆದ್ರು ಒಂದೇ ರೀತಿ ಅವೆಲ್ಲ ಕೊಟ್ಟು ಸ್ಪೆಸಿಫಿಕ್ ಪರ್ಪಸ್ ಇಟ್ಕೊಂಡು ಚಿಕ್ಕದಾಗಿ ಬರೆಯೋದು, ದೊಡ್ಡದಾಗಿ ಬರೆಯೋದು, ವಿವರಣೆ ಕೊಡೋದು, ನ್ಯಾಯ ಮಾತ್ರ ಹೇಳೋದು, ಎಷ್ಟು ಪರ್ಪಸ್ ಇದೆ. ಸ್ಟಡಿ ಮಾಡಿದರೆ ಬೇರೆ ಯಾರು ಕೂಡ ಬ್ರಹ್ಮಸೂತ್ರಕ್ಕೆ ಈ ಒಂದು ಇಷ್ಟು ಪರ್ಫೆಕ್ಷನ್ನು ತೋರಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಅಣುಭಾಷ್ಯದಲ್ಲಿ ಬರೋ ವಿಚಾರಗಳು ಒಟ್ಟು ಸಂಗ್ರಹ ಅಷ್ಟೇ. ವಿಚಾರ ಮಾಡಿ ಎಲ್ಲ ಇದೆ ಅದರೊಳಗೆ. ಅಧಿಕರಣ ಎಲ್ಲ ರಾಯರು ತೋರಿಸ್ತಾರೆ. ಅದು ಮೇಲ್ನೋಟಕ್ಕೆ ಸಂಗ್ರಹ ಅಷ್ಟೇ. ಭಾಷ್ಯ ಪ್ರತಿ ಸೂತ್ರದಲ್ಲಿ ಹೇಳ್ತಾರೆ. ಅನುವ್ಯಾಖ್ಯಾನ ಡಿಸ್ಕಷನ್ ಮಾತ್ರ ಮಾಡ್ತಾ ಹೋಗಿ. ನ್ಯಾಯವಿವರಣದಲ್ಲಿ ಪ್ರತಿ ಅಧಿಕರಣ ಸೂತ್ರ ಅಲ್ಲ, ಪ್ರತಿ ಅಧಿಕರಣದ ಪೂರ್ವಪಕ್ಷ ಸಿದ್ಧಾಂತ ಹೇಳ್ತಾ ಹೋಗ್ತಾರೆ. ಅದು ಈ ರೀತಿ ಸಿಸ್ಟಮೆಟಿಕ್ ಆಗಿ ಹೇಳಿದಾಗ ಪರವಿದ್ಯೆ. ಅದು ಪರವಿದ್ಯೆ ಸ್ವಲ್ಪ ತಪ್ಪು ತಿಳ್ಕೊಂಡ್ರೆ ಏನಾಗುತ್ತೆ, ಅದು ಅನರ್ಥ ಇದೆ. ಅದಕ್ಕೋಸ್ಕರ ಕ್ಲಾರಿಟಿಗೋಸ್ಕರ ಅಷ್ಟು ಮಾಡಿದ್ರು. ಮುಂದೆ ಎಲ್ಲರೂ ಪ್ರಾಕ್ಟೀಸ್ ಶುರು ಮಾಡಿದ್ರು. ಆಮೇಲೆ ಅದನ್ನೇನೆ ಮೂಲ ಬಿಟ್ಟುಬಿಟ್ರು, ಭಾಷ್ಯ ಪ್ರಪಂಚಕ್ಕೆ ಬಿಟ್ಟೋಯ್ತು. ಅದು ಅನಂತರದ ಫೀಲ್ಡಲ್ಲಿ ಈ ರೀತಿ ಶುರುವಾಯ್ತು. ಈಗ ಎಪಿಟಮ್ ಮಾಡೋದು, ಎಕ್ಸ್ಪ್ಲೇನ್ ಮಾಡೋದೆಲ್ಲ ಶುರುವಾಯಿತು. ಇದೆಲ್ಲ ಆಚಾರ ಹಾಕ್ಕೊಟ್ಟ ಪದ್ಧತಿ. ಹಾಂ,
ಹೇಳಿದ್ನಲ್ಲ, ತೋರಿಸಿದ್ರು ರಾಯರೆಲ್ಲ ತೋರಿಸ್ತಾರೆ. ಹೌದು, ಅದಕ್ಕೆ ಒಬ್ಬರು ಬರೀತಾರೆ ಅದು ಏನೂ ಇಲ್ಲ ಅಂತ. ರಾಯರ ಪುಸ್ತಕಕ್ಕೆ ಇಟ್ ನಥಿಂಗ್ ಸ್ಪೆಷಲ್ ಇನ್ ಇಟ್. ಕಾಮೆಂಟ್ ಅದ್ರ ಮೇಲೆ ರಾಯರ ವ್ಯಾಖ್ಯಾನದ ಮೇಲೆ ಕಾಮೆಂಟ್, ಏನೇನೂ ಇಲ್ಲ ಅದರೊಳಗೆ. ಗೊತ್ತಾಯ್ತಾ? ನೀವು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಿ. ಗೊತ್ತಾಯ್ತು ಇಲ್ಲ ಅದ್ರೊಳಗೆ. ಏತಾಂ ವಿಭೂತಿಂ ಯೋಗ ಜಸ್ಟ್ ಆರ್ಡಿನರಿ ಕಾಮೆಂಟ್ರಿ. ಗೊತ್ತಾಯ್ತಾ? ಆರ್ಡಿನರಿ ಕಾಮೆಂಟ್. ಇವೆಲ್ಲ ನೋಡದೆ ಸಿಟ್ಟು ಸುಮ್ಮನೆ ಬಯಾಸಣ ಮೈಯಿಂದ ಹೇಳ್ಯಾರ ಮಾತುಗಳು. ಬೈಬೇಕು ಅಂತ ಹೇಳೋದಕ್ಕೆ ಹೇಳ್ಯಾರ. ಅದು ಡಿಫರೆಂಟ್ ಕಾಮೆಂಟ್ರಿ ಅಂತ ಹೇಳಿ. ಆರ್ಡಿನರಿ ಡಿಫರೆಂಟ್ ಬೇರೆ, ಇನ್ನೊರು ಅವ್ರು ಬೇರೆ, ಇವ್ರ ಪರ್ಸ್ಪೆಕ್ಟಿವ್ ಇದಿದೆ. ನಯಚಂದ್ರಿಕಾ, ತನ್ಯಾರತ್ನಾವಳಿ, ಸುಧಾ ಇದೆ. ಮೂರು ವ್ಯಾಲಿಡ್ ಇದೆ. ಅವ್ರ ಕ್ರಮ ಬೇರೆ. ಟೀಕಾರಿದರ ಕ್ರಮ ಏನು ಅಂದರೆ ಎಕ್ಸಾಸ್ಟಿವ್ ಆಗಿ ಬರಲಿಕ್ಕೆ ಹೊರಟ್ರು. ಅವ್ರು ಎಷ್ಟು ಬೇಕಾದ ರೆಫರೆನ್ಸ್ ಮಾತ್ರ ಕೊಟ್ಟು ಎಕ್ಸ್ಪ್ಯಾಂಡ್ ಮಾಡಿದರು. ಎಲ್ಲ ದೃಷ್ಟಿ ಯೂಸ್ಫುಲ್ಲೇ ಅವು. ಗೊತ್ತಾಯ್ತಾ? ಒಬ್ಬೊಬ್ರಿಗೆ ಒಂದೊಂದು ದಿವಸ ಬೇಕಾಗುತ್ತೆ. ಅವೆಲ್ಲ ಆರ್ಡಿನರಿ ಹಾಗೆಲ್ಲ ಹೇಳೋದಕ್ಕೆ ಹೋಗಬಾರ್ದು. ದೊಡ್ಡವ್ರು ಬೇಕು ಕಾಮೆಂಟ್ ಮಾಡೋಕ್ಕೆ ಇವನೇ ಯಾರು? ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ. ಇಷ್ಟು ಹೇಳಿ ಏನು ಇದಿಷ್ಟು ಕೂಡ ತಿಳ್ಕೊಂಡು ಏನು ಉಪಯೋಗ ಅಂತ ಪ್ರಶ್ನೆ. ಇದೆಲ್ಲ ತಿಳ್ಕೊಂಡು ನಾವೇನು ಮಾಡೋದು? ನಾವು ಇವತ್ತಂತೂ ಇವತ್ತಿನವ್ರು, ಹಿಂದೆ ನಮಗೆ ಗೊತ್ತೂ ಇಲ್ಲ, ನಮಗೆ ಬೇಕೂ ಇಲ್ಲ ಅಂತ ಯಾಕೆ ಹೇಳಬಾರ್ದು? ಹಿಸ್ಟ್ರಿ ಓದೋರು ಇದ್ದಾರೆ, ಉಳಿದವ್ರಿಗೆ ಹಿಸ್ಟ್ರಿ ಬೇಕಾಗಿಲ್ಲ, ಹಿಸ್ಟ್ರಿ ಸ್ಟೂಡೆಂಟ್ಸಿಗೆ ಮಾತ್ರ ಬೇಕು. ನೀವು ಎಲ್ಲದಕ್ಕೆ ಯಾಕೆ ಹೇಳ್ತೀರಿ ಅಂದರೆ ಕಾರಣ ಕೊಡ್ತಾರೆ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೊ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಯೋಗ ಸಿದ್ಧಿ ಕಾರಣ ಅಂತ ಇದು ತಿಳ್ಕೊಂಡ್ರೆ ಏನಾಗುತ್ತೆ? ಯೋಗ ಸಿದ್ಧಿ ಬರುತ್ತೆ. ಪತಂಜಲಿ ಯೋಗದಲ್ಲಿ ಇವೆಲ್ಲ ಬರೋದಿಲ್ಲ. ಸೊ ಈ ಯೋಗ ಸಿದ್ಧಿ ಅಲ್ಲ. ಏತಾಂ ವಿಭೂತಿಂ ಯೋಗಂಚ, ಈ ವಿಭೂತಿಯನ್ನ, ಈ ಯೋಗವನ್ನ, ಮಮ ನನ್ನ ವಿಭೂತಿ, ನನ್ನ ಯೋಗ, ಯಾರು ತತ್ವತಃ ತಿಳಿತಾರೋ, ರಫ್ಲಿ ತಿಳ್ಕೊಂಡ್ರೆ ಉಪಯೋಗ ಇಲ್ಲ, ತತ್ವತಃ ತಿಳಿತಾರೋ ಸಹ ಅಂಥವನು ಅವಿಕಂಪೇನ ಯೋಗೇನ, ಕಂಪ ವಿಕಂಪ ಅವಿಕಂಪ, ನಿಶ್ಚಲವಾದ ಯೋಗ. ಅದು ಬಂತಲ್ಲ 2ನೇ ಅಧ್ಯಾಯದ ಕೊನೆಗೆ, ಶ್ರುತಿ ವಿಪ್ರತಿಪನ್ನಾತೆ ಯದಾಸ್ತಸ್ಯತೆ ನಿಶ್ಚಲ ಸಮಾಧವು ಅಚಲಾ ಬುದ್ಧಿ, ಅದನ್ನು ತಿಳಿಸ್ಕೊಡ್ತಾರೆ. ಇದು ಇಂಪಾರ್ಟೆಂಟ್. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸ್ಥಿರವಾದ ಯೋಗಕ್ಕೆ ಇವೆಲ್ಲ ಗೊತ್ತಿರಬೇಕು. ಯುಜ್ಯತೆ ನಾತ್ರ ಸಂಶಯ, ಈ ಬಗ್ಗೆ ಸಂಶಯನೇ ಬೇಕಿಲ್ಲ. ಯುಜ್ಯ ತಾತ್ಪರ್ಯ, ಈಗ ಓದಿದ ತಾತ್ಪರ್ಯನೇ, ಇದಕ್ಕೆ ಹೋಗೋಣ. ತಾತ್ಪರ್ಯ ಆಯ್ತು. ಸೊ ಮತ್ತೆ ಭಾಷ್ಯಕ್ಕೆ ಬಂದ್ರೆ ಆಯ್ತು. ಬಂದೆ ಇದಾಯ್ತು. ಮುಂದೆ ಎರಡೂ ಇಲ್ಲ. ಇದು ತಾತ್ಪರ್ಯ ಇದೆಯಾ? ಏತಾಂ ವಿಭೂತಿಂ ಯೋಗಂಚ. ನೋಡಿ, ಭಾಷ್ಯದಲ್ಲಿ ಫಲಶ್ರುತಿ ಹೇಳಿ, ಇಲ್ಲಿ ಫಲಶ್ರುತಿ ಹೇಳ್ತಾರೆ, ವಿವರಣೆ ಕೊಡ್ತಾರೆ. ಯುಜ್ಯತೆ ಏನ ಯೋಗ ಅಸೌ ಉಪಾಯ ಶಕ್ತಿರೇವ ಚ ಇತಿ ಚ ವಿಶಿಷ್ಟ ಭವನಂ ವಿಭೂತಿ ಮಹತ್ವಂ ವಿವಿಧ ಭವನಂ ವಾ ಯೋಗ ಸಾಮರ್ಥ್ಯಂ. ಮಹತ್ವಂ ವಿವಿಧ ಭವನಂ ವಾ ಯೋಗ ಸಾಮರ್ಥ್ಯಂ. ಇಲ್ಲಿ ಯೋಗ ಶಬ್ದಕ್ಕೆ ಅವಿಕಂಪೇನ ಯೋಗೇನ, ವಿಶೇಷವಾದ ಯೋಗ ಸಿದ್ಧಿ ಪಡಿತ, ವಿಶೇಷ ಸಿದ್ಧಿ. ಯೋಗದಲ್ಲಿ ಡಿಸ್ಟಿಂಕ್ಷನ್ ಯೋಗ, ಫಸ್ಟ್ ಕ್ಲಾಸ್ ಯೋಗ ಅಂತೀವಲ್ಲ, ಅಂಥ ಸಿದ್ಧಿ ಪಡಿತಾನೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಸಮನ್ವಿತಾ. ಇದರ ತಾತ್ಪರ್ಯ ಏನು ಅಂದರೆ, ಎಲ್ಲದರ ಸುಟ್ಟು ನನ್ನಿಂದನೇ ಆಗಿದೆ, ಎಲ್ಲರ ಪ್ರವರ್ತನೆ ನನ್ನಿಂದನೇ ಆಗ್ತಾ ಇದೆ. ಇದೆಲ್ಲ ಜನ್ಮಾದ್ಯಸ್ಯಕ್ಕೆ ವಿಶೇಷವಾದ ಮೀನಿಂಗ್ಗಳು. ಬ್ರಹ್ಮಸೂತ್ರದ ಭಾವ ಇದೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಸಮನ್ವಿತಾ. ಬುಧಾ ಜ್ಞಾನಿಗಳು, ಭಾವ ಅಂದರೆ ಭಕ್ತಿ, ಭಕ್ತಿಯಿಂದ ಕೂಡಿದವರಾಗಿ ಈ ರೀತಿ ಅರ್ಥ ಮಾಡಿಕೊಂಡು ನನ್ನ ಆರಾಧನೆ ಮಾಡ್ತಾರೆ. ಭಜಂತೆ ಮಾಂ ಇತ್ಯನೇನ ಜೀವೇಶ್ವರ ಐಕ್ಯ ಶಂಕಾಂ ನಿವರ್ತಯತಿ. ಜೀವೇಶ್ವರಿ ಭಜಂತೆ ಅಂತ ಹೇಳಿದ್ರಿಂದ ಐಕ್ಯದ ಪ್ರಶ್ನೆ ಬರಲಿಲ್ಲ. ಈಗ ಭಜನೆ ಮಾಡ್ಬೇಕಾದ್ರೆ ಇಬ್ರು ಇರಲೇಬೇಕು, ಮಾಡೋರು ಮಾಡಿಸ್ಕೊಳ್ಳೋರು ಇರಬೇಕು, ಮಾಡ್ತಾ ಮೀಡಿಯಂ ಅಂತ ಇರಬೇಕು. ಅದಕ್ಕೆ ಭಜಂತೆ ಮಾಮಿತ್ಯನೇನು ಜೀವೇಶ್ವರೈಕ್ಯ ಶಂಕಾಂ ನಿವರ್ತಯತಿ. ಮಚ್ಚಿತ್ತ ಮದ್ಗತ ಪ್ರಾಣಾ ಬೋಧಯಂತಃ ಪರಸ್ಪರಂ ಕಥಯಂಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಏತಾಂ ವಿಭೂತಿಂ ಯೋಗಂಚ ಆದಮೇಲೆ ಮಚ್ಚಿತ್ತ ಮದ್ಗತ ಪ್ರಾಣಾ ಬೋಧಯಂತ ಭಾವಸಮನ್ವಿತಾ ಭಜಂತೆ ಅಂತ ಹೇಳಿದರು. ಭಕ್ತಿಯಿಂದ ಕೂಡಿದವರಾಗಿ ನನ್ನ ಆರಾಧನೆ ಮಾಡ್ತಾರೆ ಅಂತ ಹೇಳಿದ ಮೇಲೆ ಅದು ಹೇಗೆ ಮಾಡ್ತಾರೆ ಅನ್ನೋಕ್ಕೆ ವಿವರಣೆ. ಮಚ್ಚಿತ್ತಾ ಮದ್ಗತ ಪ್ರಾಣಾ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಮಚ್ಚಿತ್ತಾ, ಮನಸ್ಸೆಲ್ಲ ನನ್ನ ಕಡೆ ಹಾಕಿರ್ತಾರೆ, ಧ್ಯಾನ ಮಾಡ್ತಾರೆ ಅಂತ ಅರ್ಥ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ಕೊಂಡಾಗ ದೇವರ ಕಡೆ ಮನಸ್ಸಾಗ್ತಾರೆ, ಏನರ್ಥ? ಧ್ಯಾನ ಮಾಡ್ತಾರೆ. ಇನ್ನು ಕೆಲವರು ಮದ್ಗತ ಪ್ರಾಣಾಹ, ಎಲ್ಲ ಪ್ರಾಣ ಶಬ್ದ ಇಂದ್ರಿಯ ಅಂತ ಅರ್ಥ. ಎಲ್ಲ ಇಂದ್ರಿಯರು ನನ್ನ ಕಡೆನೇ ಹಾಕ್ತಾರೆ. ದೇವ್ರ ಮೂರ್ತಿ ನೋಡ್ತಾರೆ ಕಣ್ಣಿಂದ,
ದೇವ್ರ ವಿಷಯ ಕೇಳ್ತಾರೆ ಕಿವಿಯಿಂದ, ಇವ್ರು ಕೇಳ್ತಾ ಇದ್ದಾವೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಯಾರೋ ಕೇಳ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಭಕ್ತಿಯಿಂದ ಕೈ ಜೋಡಿಸ್ತಾನೆ, ನಮಸ್ಕಾರ ಮಾಡ್ತಾನೆ. ಎಲ್ಲ ಇಂದ್ರಿಯಗಳು ದೇವ್ರ ಕಡೆ ಇದೆ, ಸೆಂಟರ್ ಮಾಡ್ಕೊಂಡಿರ್ತಾನೆ. ಇದೆಲ್ಲ ಏನು ಮತ್ ಪ್ರಾಣಾಹ ಬೋಧಯಂತ ಪರ ಪ್ರವಚನ, ಬೋಧಯಂತ ಪರಸ್ಪರ. ಪಾಠ ಪ್ರವಚನ ಎರಡು ರೀತಿಯಲ್ಲಿ ವಿದ್ವಾಂಸರು ಮಾಡ್ತಕ್ಕಂಥ ಶಾಸ್ತ್ರ ಚರ್ಚೆ. ಯಾವುದು ಸೂಕ್ಷ್ಮ ವಿಚಾರ ಬಂದಿದೆ ಆ ಬಗ್ಗೆ ಆಳವಾದ ವಿಚಾರ ಮಾಡ್ತಾರೆ, ಒಬ್ಬೊಬ್ಬರನ್ನು ನೋಡಿರ್ತಾರೆ, ಅಲ್ಲಿ ಆನ್ಸರ್ ಸಿಗುತ್ತಾರೆ. ಅದಕ್ಕೆ ಬೋಧಯಂತಹ ಪರಸ್ಪರ, ಅವರವರಿಗೆ ಹೇಳ್ಕೊಡೋದು. ಕಥಮಂತ ಅದು ಗುರು ಶಿಷ್ಯ ಭಾವನೂ ಆಗುತ್ತೆ, ಪಂಡಿತರ ಪರಸ್ಪರ ಆತ್ಮೀಯತೆಯೂ ಆಗುತ್ತೆ. ಕಥೆಯಂತಶ್ಚ ಮಾಂ ನಿತ್ಯಂ ಪ್ರವಚನ ಹೇಳ್ತಾ ಹೋಗ್ತಾರೆ, ಮಧ್ಯೆ ಮಧ್ಯೆ ಅವ್ರಿಗೆ ಇನ್ವಾಲ್ವ್ ಆಗಲ್ಲ, ಕೇಳ್ತಾ ಇಂಟರಾಕ್ಷನ್ ಇದಿಲ್ಲ ಅದರೊಳಗೆ. ಇದರಲ್ಲಿ ಇಂಟರಾಕ್ಟಿವ್ ಇದಿದೆ, ಕಾನ್ಸೆಪ್ಟ್ ಇದೆ. ಮಾಂ ನಿತ್ಯಂ ತುಷ್ಯಂತೆ, ಒಟ್ಟಿನ ಮೇಲೆ ನಿತ್ಯ ಕೆಲಸ ಮಾಡ್ತಾನೆ ಇರ್ತಾರೆ. ಇಲ್ಲ ಮಚ್ಚಿತ್ತಾಹ, ಇಲ್ಲ ಮದ್ಗತ ಪ್ರಾಣಾಹ, ಇಲ್ಲ ಪರಸ್ಪರಂ ಬೋಧಯಂತ, ಇಲ್ಲ ಕಥೆಯಂತಶ್ಚ ಮಾಂ ನಿತ್ಯಂ, ನನ್ನ ಬಗ್ಗೆನೇ ಹೇಳ್ತಾ ಇರ್ತಾರೆ ಅವರು. ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ, ಮತ್ತು ಭಾರಿ ಸಂತೋಷ ಪಡ್ತಾರೆ, ಬೇರೆ ಎಂಜಾಯ್ ಮಾಡ್ತಾರೆ. ರಮಂತಿ ಚ ಭಾರಿ ಎಂಜಾಯ್ ಮಾಡ್ತಾರೆ. ಇದು ಸಾಧನೆ ಮಾಡೋ ರೀತಿ. ವಿದ್ಯಾರ್ಥಿಗಳು ಪರಸ್ಪರ ಸ್ಟಡಿ ಮಾಡೋದಿಲ್ಲ, ಎಕ್ಸಾಮ್ ಬಂದ ಕಾಲಕ್ಕೆ ಪರಸ್ಪರ ಡಿಸ್ಕಷನ್ ಮಾಡ್ತಾರೆ, ಇದು ಮಾಡ್ತಾರೆ. ಒಂದು ಗುರಿ ಎಲ್ಲರದು ಒಂದೇ, ಪರೀಕ್ಷೆ ಚೆನ್ನಾಗಿ ಪಾಸ್ ಆಗಬೇಕು, ಆ ರೀತಿ ಓದ್ತಾರೆ. ಇವತ್ತು ನಿಂದೆಯಂತಹ ಪರಸ್ಪರ, ಇವ್ರ ಭಯ ಅವ್ರ ಭಯ, ಬಿಟ್ಟು ಪಡೆಗೆ ಏನಿಲ್ಲ, ಇವ್ರಿಗಿಲ್ಲ ಅವ್ರಿಗೂ ಇಲ್ಲ, ಇದ್ದಿದ್ದು ಸದ್ಯ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು, ವೆರಿ ಬ್ಯಾಡ್ ಹ್ಯಾಬಿಟ್. ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ, ಮಾಂ ಶಬ್ದಕ್ಕೆ ಎಲ್ಲರ್ಥ. ಮಾಂ ಕಥೆಯಂತಹ ಯಥಾರ್ಥ ಜ್ಞಾನ, ಪ್ರಮಾಂ ಕಥೆಯಂತಹ ಯಥಾರ್ಥ ತತ್ವನಿಶ್ಚಯ ಮಾಡ್ಕೊಳ್ಳೋಕ್ಕೋಸ್ಕರ. ಎಂದು ಕೂಡ ಜಲ್ಪ ಅಲ್ಲವೆಲ್ಲ ಕೂಡ. ಆದ್ದರಿಂದ ಏನು ವಾದ ಕಥೆ ಇದ್ದಾಗ, ಆದ್ದರಿಂದ ಮಾಂ ನಿತ್ಯಂ ಅಂತ ಹೇಳಿದ್ರಿಂದ ಆವೃತ್ತಿ ಅಸಕೃತ ಉಪದೇಶ, ಪ್ರತಿನಿತ್ಯದಲ್ಲೂ ಇದೇ ಕೆಲಸನೇ ಹೊರತು ಪರೀಕ್ಷೆ ಆಗೋವರೆಗೂ ಕೂಡ ನಿತ್ಯ ಸ್ಟಡಿನೇನೆ. ಇದು ಪರೀಕ್ಷೆ ಆಗೋದು, ಇಲ್ಲಿ ಪರೀಕ್ಷೆ ಬೇರೆ, ಲಿಂಗಭಂಗ ಆಗಬೇಕು, ಕೊನೆಯದು ಬರಬೇಕು. ಈಗ ಯಾವುದೋ ಲಾಸ್ಟ್ ಜನ್ಮ ಬರಬೇಕು, ಅಲ್ಲಿವರೆಗೂ ನಡೀತಾನೆ ಇರಬೇಕು, ಮುಂದೆ ನಡೀತಾ ಇರುತ್ತೆ. ಇದು ಸಾಧನೆಯಾಗಿ ನಡೆಯುತ್ತೆ, ಅದು ಸಿದ್ಧಿಯಾಗಿ ನಡೆಯುತ್ತೆ, ಅಷ್ಟೇ ಡಿಫರೆನ್ಸ್. ನಡೆಯೋದು ಫಾರ್ ಎವರೇ, ಮುಕ್ತಿಯಲ್ಲೂ ಹಾಗೆ ಇರ್ತಾರೆ. ರಮಂತಿ ಚ. ನೆಕ್ಸ್ಟ್ ತಾತ್ಪರ್ಯ ಏನಾಯ್ತು? ಮದ್ಗತ ಮದ್ವಿಷಯ ಚೇಷ್ಟ, ಚೇಷ್ಟೆಗಳು ಅಂತ ಏನು? 11 ಇಂದ್ರಿಯ ಮಾಡೋ ಚೇಷ್ಟೆಗಳು. ಈ ಚೇಷ್ಟೆಗಳಲ್ಲ, ಕನ್ನಡ ಚೇಷ್ಟೆ ಅಲ್ಲ, ಮದ್ವಿಷಯ ಚೇಷ್ಟೆ ಮಾಡ್ತಾರೆ. ಅಥವಾ ಚೇಷ್ಟೆ ಮಾಡಿದ್ರು ನಮ್ಮ ಪುರಾಣ ಪುಟಿಕೆ ತೆಗೆದ್ರೆ ಚೇಷ್ಟೆ ಮಾಡ್ತಾರೆ, ಅದು ಹೇಳ್ಬೋದು. ಈ ಚೇಷ್ಟೆ ಕೂಡ ಅದು ಆ್ಯಕ್ಚುಲಿ ಮುಖ್ಯಾರ್ಥ ಅಲ್ಲ, ಅದಕ್ಕೆ ಇದು ಆ್ಯಕ್ಟಿವಿಟಿ ಅಂತ ಅಷ್ಟೇ. ಸಂಸ್ಕೃತದಲ್ಲಿ ಚೇಷ್ಟ ಶಬ್ದಕ್ಕೆ ಏನರ್ಥ? ಆ್ಯಕ್ಟಿವಿಟಿ ಅಷ್ಟೇ. ಈ ಚೇಷ್ಟೆ ಆಮೇಲೆ ಬಂದಿತ್ತು. ಭಜಂತೆ ಮಾಮಿತ್ಯರೇದ ಮುಂದೆ ಮಚ್ಚಿ ಜೀವೇಶ್ವರೈಕ್ಯಾಶಂಕ ನಿವರ್ತೈತಿ ಮದ್ಗತ ಚೇಷ್ಟಾ ಮದ್ ವಿಷಯಕ ಚೇಷ್ಟಾ ವಿಷಯ ಚೇಷ್ಟಾ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಪಯಾಂತಿತೆ. ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಲಿಂಕ್ ಇರುತ್ತೆ ಅಂದರೆ, ಈ ರೀತಿ ಮಾಡ್ತಾರೆ, ಜ್ಞಾನ ವೃದ್ಧಿ ಆಗುತ್ತೆ ಅಲ್ಲ, ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಆ ರೀತಿ ಮಾಡ್ತಾ ಹೋದಂತ ಏನು ಮಾಡ್ತೇನೆ ನಾನು? ಜ್ಞಾನ ವೃದ್ಧಿ ಮಾಡಿಸ್ತೇನೆ. ಹೇಳಿದ್ದಾನೆ ಈಗಾಗಲೇ, ಬುದ್ಧಿ ಕೊಡೋದು ತಾನೇ, ಆದ್ದರಿಂದಾಗಿನೇ ಅವ್ರು ವಿಕಾಸ ಮಾಡಾಗ ಮಾಡುತ್ತೇನೆ. ಈ ಕ್ಲಾಸ್ದಲ್ಲಿ ಟೀಚರ್ ಏನು ಮಾಡ್ತಾನೆ, ನೀವು ಚಿಂತನೆ ಮಾಡ್ತೀರಿ ಬರ್ತೀನಿ ಅಂತ ಹೋಗ್ಬಿಡ್ತಾರೆ, ಗೊತ್ತಾಯ್ತಾ? ಇವಾಗ ಮಾಡ್ತಾ ಕೂತಿರ್ತಾರೆ. ಬರೀ ಇವ್ರು ಕೂತಾಗ ಏನು ಮಾಡಿ ಯಾವನ ಎದ್ದೋಗೋದು ಬರೋದು ಮಾಡ್ತಾರೆ. ಮೇಸ್ಟ್ ಹೇಳಿದಾಗ ಏನು ಮಾಡ್ತಾರೆ, ಅವ್ರು ಮತ್ತೆ ಬರ್ತಾರೆ. ಆದ್ದರಿಂದ ಅವ್ರು ಬಂದಾಗ ಹೇಳಬೇಕು, ಅವ್ರು ಎಲ್ಲ ಅದು ಕಮಿಟೆಡ್ ಆಗಿರ್ತಾರೆ. ಅದಕ್ಕೆ ನನ್ನನ್ನು ಪ್ರಧಾನ ಮಾಡ್ಕೊಂಡು ಅವ್ರು ಯೋಚನೆ ಮಾಡಿದಾಗ ನಾನು ಯಾರು ಅವ್ರು ಹೇಳಿದ ಕೊನೆಗೆ ಏನಂತ ಹೇಳ್ತಾರೆ, ನಮ್ಮ ಮೇಷ್ಟ್ರಿಂದ ಆಯಿತು ಅಂತ. ಎಲ್ಲಿ ಬರುತ್ತೆ ಕೊನೆಗೆ? ನಮ್ಮ ಮೇಷ್ಟ್ರು ಹೇಳ್ಕೊಟ್ರು. ಆ ಮೇಷ್ಟ್ರಲ್ಲಿ ಕೊಟ್ಟು ಹೋಗ್ಬಿಟ್ಟಿರ್ತಾರೆ ಅಷ್ಟೇ, ಬಟ್ ಅವ್ನ ಕಂಟ್ರೋಲರ್ ಇದ್ದಾರೆ ಎಲ್ಲರೂ ಕೂಡ. ಅದು ದೇವ್ರು ಹಾಗಲ್ಲ, ಅಲ್ಲಿ ಇದ್ದೂ ಇರ್ತಾನೆ, ಕೊಟ್ಟು ಕೊಡ್ತಾನೆ. ಜ್ಞಾನವೃದ್ಧಿಯ ಮಾರ್ಗಗಳಿವೆಲ್ಲ ಕೂಡ, ಟೈಮ್ ಪಾಸ್ಗೆಲ್ಲ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಇಲ್ಲೂ ಕೂಡ ಏನಿರಬಾರದು, ಕೆಲಸ ಮಾಡೋರಿಗೆ ಒತ್ತಡ ಇರುತ್ತೆ. ಎಷ್ಟೇ ಸಂತೋಷ ಇದ್ರೂ ಕೆಲವು ಸರ್ತಿ ಅವರಿಗೆ ಡಿಸ್ಟರ್ಬ್ ಆಗುತ್ತೆ, ಬೇಸರ ಆಗುತ್ತೆ. ಇಲ್ಲಿ ಹಾಗಲ್ಲ, ಪ್ರೀತಿಪೂರ್ವಕಂ. ಇದರಲ್ಲಿ ಏನಿರ್ಬೇಕು ಕಾಮನ್ ಫ್ಯಾಕ್ಟರು? ಪ್ರೀತಿ ಅಂದರೆ ಭಕ್ತಿ, ಪ್ರೀತಿ ಅಂದರೆ ಸ್ನೇಹ. ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಅಂತೇಳಿ. ಪ್ರೀತಿ ಅಂದ್ರೆ ಒಂದೇ, ಸ್ನೇಹ ಅಂದ್ರೆ ಒಂದೇ. ಅದೇ ಹೌದು. ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ದದಾಮಿ, ಅವರಿಗೆ ಬುದ್ಧಿಯೋಗವನ್ನು ಕೊಡ್ತೇನೆ ನಾನು. ವಿಚಾರ ಶಕ್ತಿ ಜಾಸ್ತಿ ಕೊಟ್ಟುಬಿಟ್ಟು ತಿಳ್ಕೊಳ್ಳ ಮಾಡ್ತೇನೆ. ಅದರಿಂದ ಏನಾಗುತ್ತೆ? ಮಾಂ ಉಪಯಾಂತಿ, ಏನ ಮಾಂ ಉಪಯಾನ, ನನ್ನ ಹತ್ರ ಬರ್ತಾರೆ. ತೇಷಾಮೇವಾನುಕಂಪಾರ್ಥಂ. ಇವತ್ತು ಬುದ್ಧಿ ಶುದ್ಧಿ ಇಲ್ಲದೆ ಹೋದರೆ ಶಾಸ್ತ್ರಕ್ಕೆ ಏನೂ ಪ್ರಯೋಜನ ಇಲ್ಲ. ಶುದ್ಧವಾದ ಬುದ್ಧಿ ಇರಬೇಕು. ಅದಕ್ಕೆ ಬುದ್ಧಿ ಶುದ್ಧಿಕರ ಗೋನಿಕರಾಢ್ಯಂ ಎಲ್ಲಿದು? ಮಧ್ವೀಜ. ಒಂದೇ ಯಾಕೆ ಇಡ್ತೀವಿ? ಅದೊಂದೇ ಓದಿದಾಗ ಅಷ್ಟೇ ನೆನಪಾಗುತ್ತೆ. ಕನ್ಫ್ಯೂಷನ್ ಚಾನ್ಸ್ ಇರೋದಿಲ್ಲ. ಆದ್ದರಿಂದ ಮಧ್ವೀಜದಲ್ಲಿ ಬಂದಿದೆ.
ಬುದ್ಧಿ ಶುದ್ಧಿಕರ. ಶಾಸ್ತ್ರ ಪ್ಯೂರ್ ಮಾಡ್ತಾ ಹೋಗ್ತದೆ. ನಾವು ಓದಿದರೆ ಶಾಸ್ತ್ರ ಓದೋದಕ್ಕೆ ಒಂದು ಮಾತಿದೆ, ಶ್ರುತಂ ಹರತಿ ಪಾಪಾನಿ. ಸುಮ್ಮನೆ ಕೇಳ್ತಾ ಹೋದ್ರು ಕೂಡ ಪಾಪ ಅರ್ಥ ಆಗಲಿ ಬಿಡಲಿ, ಏನು ಕೆಲಸ ಮಾಡುತ್ತದೋ ಪರಿಹಾರ ಮಾಡುತ್ತೆ. ಇನ್ನೂ ಬುದ್ಧಿ ಶುದ್ಧಿ ಮಾಡುತ್ತೆ. ಪಾಪ ಹೋಗ್ತಾ ಬಂದಂತೆ ಬುದ್ಧಿ ಏನಾಗುತ್ತೆ, ಕ್ಲೀನ್ ಆಗ್ತಾವೆ. ಕ್ಲಿಯರಾಗಿ ಅರ್ಥ ಮಾಡ್ಕೊತಾರೆ. ಕೊನೆಗೆ ದೇವ್ರು ಕಾಣಿಸ್ತಾರೆ. ದೇವ್ರು ನೋಡ್ಬೇಕಾದ ಬುದ್ಧಿಯಿಂದನೇ. ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮತರಿಸಿಬಿ ಆದ್ದರಿಂದ ವೆರಿ ಸಿಂಪಲ್. ಬುದ್ಧಿ ನಾವು ಡಿಸ್ಟರ್ಬ್ ಆಗೋದೇ ಜಾಸ್ತಿ. ಇವತ್ತು ಕಾಲ ಹೇಗಿದೆ ಅಂದರೆ ಒಂದು ಟೈಮೇ ಸಿಗಬಾರ್ದು ಅವ್ರಿಗೆ. 24/7 ಡಿಸ್ಟ್ರಾಕ್ಷನ್ ಬರಲೇಬೇಕು. ಆ ಥರ ಮಾಡಿಬಿಟ್ಟಿದ್ದು ಮಾಡಬಾರ್ದು. ಪರಂಬ್ರಹ್ಮ ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಈ ಮಾಡ್ತಾ ಹೋದಂತೆ ನಾನು ಏನು ಮಾಡ್ತೇನೆ, ಮೊದಲು ಬುದ್ಧಿ ಹೋಗೋ ಕೊಡ್ತೇನೆ ಅಂತ. ಈಗ ಜ್ಞಾನ ದೀಪ, ಬುದ್ಧಿಯಿಂದ ಬಂದ ಪ್ರಯೋಜನ ಜ್ಞಾನ. ಈಗ ಬುದ್ಧಿ ಹೆಚ್ಚುತ್ತಾ ಬಂದು ಜ್ಞಾನದಲ್ಲಿ ಎಂಡ್ ಆಯ್ತು. ಅನ್ನ ಅಕ್ಕಿ ಏನಾಗಬೇಕು, ಅನ್ನ ಆಗಬೇಕು. ಅಕ್ಕಿ ಅನ್ನ, ಅಕ್ಕಿನೇ ತಿನ್ಲಕ್ಕೆ ಬರೋದು, ಬುದ್ಧಿನೇ ತಿನ್ನ ತಲೆ ತಿಂತಾರೆ ಅಂತ ಹಾಗಾಗ್ಬಿಡುತ್ತೆ. ಅದೇನಾಗಬೇಕು, ಜ್ಞಾನ ಕನ್ವರ್ಟ್ ಆಗಬೇಕು. ಅದನ್ನ ಮಾಡ್ತೇನೆ ಅಂತ ಹೇಳಿ ಅದನ್ನ ಮಾಡಿಕೊಡ್ತೇನೆ. ತೇಷಾಮೇವ ಅನುಕಂಪಾತ್. ಸುಮ್ಮನೆ ಓದೋರು ರಿಪಿಟೇಷನ್ ಕಾಣುತ್ತೆ ಅಷ್ಟೇ. ಅದು ಹೇಳಿದ್ದೇ ಹೇಳ್ತಾನೆ ಅಂತ ಅಲ್ಲ, ಡಿಫರೆಂಟ್ ಸ್ಟೇಜ್ ಅದು. ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ. ಅವ್ರಿಗೇನು ಅಜ್ಞಾನದಿಂದ ಕತ್ತಲೆ ಬಂದಿರುತ್ತಲ್ಲ, ಅಜ್ಞಾನದಿಂದಾಗಿ ಕತ್ತಲೆ ಮಿಥ್ಯಾಜ್ಞಾನ, ಅದನ್ನು ನಾಶಯಾಮಿ, ತೆಗೆದು ಹಾಕಿಬಿಡ್ತೇನೆ. ಆತ್ಮಭಾವಸ್ಥ, ಎಲ್ಲಿ ಅವ್ರೊಳಗೆ ನಿಂತ್ಕೊಂಡು ಮಾಡ್ತೇನೆ ನಾನು, ಅಂತರ್ಯಾಮಿಯಾಗಿ ಮಾಡ್ತೇನೆ. ಆತ್ಮಭಾವಸ್ಥ, ಅವರವರ ಮನಸ್ಸಿನೊಳಗೆ ನಿಂತ್ಕೊಂಡೇ ನಾನು ಮಾಡ್ತಾ ಹೋಗ್ತೇನೆ. ಏನು ಹೇಗೆ ಮಾಡ್ತೀನಿ, ಕತ್ತಲೆನ ಹೇಗೆ ಕಡಿತೆ ಅಂದರೆ ಜ್ಞಾನದೀಪೇನ ಭಾಸ್ವತ. ಜ್ಞಾನದೀಪದಿಂದ ಭಾಸ್ವತ ಹೊಡಿತಕ್ಕಂಥದ್ದು. ಫಲದ ಹೊಡೆಯೋದು ಅಂದ್ರೆ ಏನು, ಹೊಡೆಯೋ ಜ್ಞಾನ ಅಂದ್ರೇನು, ಸೆಲ್ಫ್ ಲುಮಿನೆಸೆಂಟ್. ದೀಪಕ್ಕೆ ದೀಪ ಹಚ್ಚಿಡೋ ಅಂದ್ರೇನು, ದೀಪ ತಾನು ಕಾಣುತ್ತೆ, ನಮಗೆಲ್ಲ ತೋರಿಸ್ಕೊಡೋದು ಜ್ಞಾನ ಅಂಥದ್ದು. ಆ ಜ್ಞಾನದೀಪೇನ ಭಾಸ್ವತ, ಹೊಡಿತಕ್ಕಂಥ ಜ್ಞಾನದೀಪದಿಂದ ನಾನು ಅವರಿಗೆ ಅಜ್ಞಾನದಿಂದ ಬಂದ ಕತ್ತಲೆಯನ್ನು ಕಳೆದು ಹಾಕಿಬಿಡ್ತೇನೆ. ಇದು ಪ್ರೋಸೆಸ್. ಇದು ಈ ಪ್ರೋಸೆಸ್ ಫಾಲೋ ಮಾಡದೆ ಹೋದರೆ ನಮಗೆ ಹೋಗೋದಿಲ್ಲ, ಅಜ್ಞಾನ ದೇವರು ಕಾಣೋ ಚಾನ್ಸಸ್ಸೇ ಇರೋದಿಲ್ಲ. ಸಂತಿಜ ಭಜಂತಹ ಕೇಚಿದಿತ್ಯಾಹ ಅಹಮಿತ್ಯಾದಿನ ಅಂಥವ್ರು ಇದ್ದಾರೆ. ಅವ್ರ ಮೇಲೆ ಅನುಕಂಪ ಬರುತ್ತೆ. ನನಗೆ ಎಷ್ಟು ಕಷ್ಟಪಟ್ಟು ಶ್ರದ್ಧೆಯಿಂದ ಓದ್ತಾರಲ್ಲ ಅಂತೇಳಿ ಏನು ಮಾಡ್ತಾರೆ, ಗೈಡ್ ಮಾಡ್ತಾರೆ. ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ. ಕಂಪ್ಯಾಷನ್, ಅವ್ರದ್ದು ಅದು ಕಂಪ್ಯಾಷನೇಟ್ ಅಪ್ರೋಚ್ ದೇವರದ್ದು. ಕರುಣಾಳು ಅಂತ ಅದಕ್ಕೆ ಕರೆದರು. ಅನುಕಂಪ ಬಂದರೆ ಏನು ಮಾಡ್ತಾರೆ ಅವರು, ಆಚಾರ್ಯರು ಇಲ್ಲಿ ಅರ್ಥ ಹೇಳಿಲ್ಲ, ಗೀತಾ ಭಾಷೆ ಗೀತಾ ತಾತ್ಪರ್ಯದಲ್ಲೂ ಹೇಳಿಲ್ಲ, ಗೊತ್ತಾಯ್ತಾ. ಭಾಗವತಾತ್ಪರ್ಯ ಹೇಳ್ತಾರೆ. ಅನುಕಂಪ ಅಂದ್ರೆ ಏನು, ಉಪಕಾರಂ ಕರ್ತುಮಿಚ್ಛಾ ಅನುಕಂಪ. ಉಪಕಾರ ಮಾಡಬೇಕು ಅಂತ ಇಷ್ಟ ಬಂದರೆ ಕೆಲವರು ಇರ್ತಾರೆ, ಅಯ್ಯೋ ಪಾಪ ಅಂತ ಏನು ಮಾಡೋದಿಲ್ಲ ಅವರಿಗೆ, ಪಾಪ ಅಂತ ಹೋಗ್ಬಿಡ್ತಾರೆ ಮುಂದೆ ಅಷ್ಟೇ. ಅದೇನಾದ್ರು ಮಾಡಬೇಕು ಅಂತ ಹೋಗ್ತಾರೆ, ಅದೇನದು ಅನುಕಂಪ. ನೋಡಿ, ಅಯ್ಯೋ ಪಾಪ ಅಂದರೆ ಕೃಪೆ, ಉಪಕಾರ ಮಾಡೋಕ್ಕೋರ ಅನುಕಂಪ. ಎಷ್ಟು ಡಿಫ್ರೆನ್ಸ್ ಇದೆ ಎಲ್ಲಕ್ಕೂ ಕೂಡ. ಈ ಸೂಕ್ಷ್ಮ ವ್ಯತ್ಯಾಸ ಯಾವ ಡಿಕ್ಷನರಿಯಲ್ಲೂ ಸಿಗೋದಿಲ್ಲ. ಅದು ಶಬ್ದ ನಿರ್ಣಯ ಅದನ್ನೆಲ್ಲ ಆಚಾರ ಕೋಟ್ ಮಾಡಿ ಹೇಳ್ತಾರೆ. ಉಪಕಾರ ಮಾಡೋದಕ್ಕೋಸ್ಕರ ಏನು ಮಾಡ್ತೇನೆ ನಾನು, ಜ್ಞಾನ ದೀಪ. ಕತ್ಲಲ್ಲಿ ಓದ್ತಾ ಇರ್ತಾರಲ್ಲ, ಯಾರೋ ನೋಡಿದ್ರು ಪಾಪ, ದೀಪ ತಂದಿಟ್ರು, ಅವ್ರಿಗೆ ಖುಷಿಯ ಚಪ್ಪಾಳೆ ಹಾಕ್ಬಿಟ್ರು. ಯಾಕೆಂದ್ರೆ ದೀಪ ಓದಕ್ಕೆ ಅನುಕೂಲ ಆಯ್ತಲ್ಲ, ಆ ದೃಷ್ಟಿ. ಸಂತಿಚ ಭಜಂತ ಕೇಚಿದಿತ್ಯಾಹ ಅಹಮಿತ್ಯಾದಿನ ಪರಂ ಬ್ರಹ್ಮ. ಈಗ ಅರ್ಜುನ ಪ್ರಶ್ನೆ ಶುರು ಮಾಡ್ತಾನೆ. ಇದೆಲ್ಲ ಹೇಳಿದ್ರಿಂದ ಪ್ರಶ್ನೆಗೆ ಅವಕಾಶ ಸಿಕ್ತು. ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಅಂತ ಹೇಳ್ತಾ ಮುಂದೆಲ್ಲ ವರ್ಣನೆ ಮಾಡ್ತಾರೆ. ಅದೇ ಭಾಷ್ಯ ಇದೆ. ತಾತ್ಪರ್ಯ ಆಹುಸ್ತ್ವ ಮೃಷಯಸ್ಸರ್ ತೇಷಾಮೇವಾನುಕಂಪಾರ್ಥಂ ಅದ್ಗತ ಪ್ರಾಣ ಏನೇ ಇಲ್ಲ ಅಷ್ಟೇನೆ. ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವ. ಅರ್ಜುನ ಈಗ ಒಳ್ಳೆ ಸ್ತೋತ್ರ ಮಾಡಿ ವಿಭೂತಿ ಹೇಳು ಅಂತ ಕೇಳ್ತಾನೆ. ಅದು ನಾಳೆ ವಿಭೂತಿ ಕೇಳ್ತಾನೆ, ಕೃಷ್ಣ ಹೇಳಕ್ಕೆ ಶುರು ಮಾಡ್ತಾನೆ.